Hello, good morning, dear students. ನನ್ನ ಹೆಸರು ಡಾಕ್ಟರ್ ಕೌಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಗೌರ್ಮೆಂಟ್ ಫಸ್ಟ್ ಕಾಲೇಜ್ ಎಜುಕೇಷನ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ FIFO ಮತ್ತು LIFO ಮೆಥಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಕಂಡುಹಿಡಿದ್ವಿ. ಸೊ ಲೆಟರ್ಸ್ ವಿಲ್ ಹ್ಯಾವ್ ದ ಸಿಂಪಲ್ ಮತ್ತು ವೇಟೆಡ್ ಆವ್ರೇಜ್ ಮೆಥಡಲ್ಲಿ ಯಾವ ರೀತಿ ಪ್ರೈಸ್ ಇಶ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋಂಥದ್ದನ್ನು ನಾವು ಈ ದಿನ ತಿಳ್ಕೊಳ್ಳೋಣ. So before going to start simple and weighted average, let us will have a 14 marks question, so which has been given in 2019. So ಅದನ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅನ್ನೋಂಥದ್ದು ಹೇಗೆ ಮಾಡೋದು ಅನ್ನೋಂಥದ್ದು ನೋಡಿ ನಂತರ ನಾವೇನು ಮಾಡೋಣ, ಸಿಂಪಲ್ ಮತ್ತು ವೇಟೆಡ್ ಆವ್ರೇಜ್ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಮೆಟೀರಿಯಲ್ ಪ್ರೈಸಸ್ನ ಅನ್ನೋಂಥದ್ದು ನಾವು ನೋಡೋಣ. ಸೊ ನೋಡಿ, ಹಿಯರ್ ದೇ ಹ್ಯಾವ್ ಗಿವನ್ the following transactions occurred in purchase and issues of materials in an organization during February 2019. ಈ ಕ್ವೆಶನ್ ಲಾಸ್ಟ್ ಇಯರ್ 2019 ಅಲ್ಲಿ ಈ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ ದ ರಿಸಿಪ್ಟ್ಸ್ ಕ್ವಾಂಟಿಟಿ ಮತ್ತೆ ರೇಟ್ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. 4th February ಬಂದು 800 ಯೂನಿಟ್ಸ್ 24 per ಯೂನಿಟ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. 10th February ಅಲ್ಲಿ 600 ಯೂನಿಟ್ಸ್ 23 per ಯೂನಿಟ್ ಪರ್ಚೇಸ್ ಮಾಡಿರುವಂತದ್ದು. 18th February ಅಲ್ಲಿ 1400 ಯೂನಿಟ್ಸ್ 24 per ಯೂನಿಟ್ ಅಲ್ಲಿ, ಮತ್ತೆ 22nd February 400 ಯೂನಿಟ್ಸ್ 23 rupees 50 paise ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಇಶ್ಯೂ ಮಾಡಿರುವಂತಹ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಆಗಿರುವಂತಹ ಒಂದು ಮೆಟೀರಿಯಲ್ಸ್ ಡೀಟೇಲ್ಸ್ ಅನ್ನು ಸಹ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ. 5th February ಬಂದು 1000 ಯೂನಿಟ್ಸ್ ನ ಇಶ್ಯೂ ಮಾಡಿದ್ದಾರೆ. 12th February 800 ಯೂನಿಟ್ಸ್ ಅನ್ನ, 25th February 1000 ಯೂನಿಟ್ಸ್ ನ ಇಶ್ಯೂ ಮಾಡಿರುವಂತಹ ಒಂದು ಡೀಟೇಲ್ಸ್ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ದ ಸ್ಟಾಕ್ ಆನ್ 1st February 2019 800 ಯೂನಿಟ್ಸ್ 25 per ಯೂನಿಟ್ ಕೊಟ್ಟು ನಮ್ಗೆ ಏನ್ ಮಾಡಿದಾನೆ, ಓಪನಿಂಗ್ ಸ್ಟಾಕ್ ಡೀಟೇಲ್ಸ್ ಕೊಟ್ಟಿದ್ದಾನೆ 800 ಯೂನಿಟ್ಸ್ ಅಟ್ ದ ರೇಟ್ ಆಫ್ 25 per ಯೂನಿಟ್ ಅಂತ. ಸೊ ಈ ಒಂದು ಡೀಟೇಲ್ಸ್ ಅನ್ನೆಲ್ಲ ನಾವು ಸೋರ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ ಹೈಲೈಟ್ ಮಾಡಬೇಕು. ಯಾವ ಮೆಥಡ್ ಅಲ್ಲಿ ಅಂತಂದ್ರೆ FIFO ಮತ್ತೆ LIFO ಮೆಥಡ್ ಕ್ಯಾಲ್ಕುಲೇಟ್ ಮಾಡಿರ್ತಾನೆ. So now we should go for how to calculate the source ledger account under FIFO method ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಕೊಟ್ಟಿರುವಂತಹ ಡೀಟೇಲ್ಸ್ ಅಲ್ಲಿ. ಸೊ ಈ ಒಂದು ಕ್ವೆಶನ್ ಅಲ್ಲಿ ನಮ್ಗೆ ಓಪನಿಂಗ್ ಸ್ಟಾಕ್ ಅನ್ನು ಕೊಟ್ಟಿದ್ದಾನೆ. ಎಂಡ್ ಆಫ್ ದ ಪ್ರಾಬ್ಲಮ್ 1st February 800 ಯೂನಿಟ್ಸ್ 25 per ಯೂನಿಟ್ ಅಂತ. ಸೊ ದಿಸ್ ಥಿಂಗ್ ವಿ ಹ್ಯಾವ್ ಶೋನ್ ಇನ್ ದಿಸ್ ಒಂದು ಚಾರ್ಟ್ ಅಲ್ಲಿ, ಒಂದು ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ರಿಸಿಪ್ಟ್ಸ್ ಮತ್ತು ಇಶ್ಯೂಸ್ ಅಲ್ಲಿ ನಾವು ಹೈಲೈಟ್ ಮಾಡಲ್ಲ. ಸ್ಟ್ರೈಟ್ ಅವೇ ಇಟ್ ವಿಲ್ ಗೋಸ್ ಟು ದ ಬ್ಯಾಲೆನ್ಸ್, ದಟ್ ಇಸ್ 800 ಯೂನಿಟ್ಸ್ 25 per ಯೂನಿಟ್ ಇಟ್ ಕಮ್ಸ್ ಟು 20,000. ಸೊ ಈ ಒಂದು ಓಪನಿಂಗ್ ಸ್ಟಾಕ್ ವ್ಯಾಲ್ಯೂನ ರಿಸಿಪ್ಟ್ಸ್ ಮತ್ತೆ ಇಶ್ಯೂಸ್ ಅಲ್ಲಿ ಯಾವುದರಲ್ಲಿ ಹೈಲೈಟ್ ಮಾಡಿದ್ರೆ ನಾವು ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ತೋರಿಸಬೇಕು. 800 ಯೂನಿಟ್ಸ್ 25 per ಯೂನಿಟ್ ಇದೆ, ಕಾಸ್ಟ್ ಬಂದು 20,000. ಸೊ ಇನ್ ದ ಸೇಮ್ ಮ್ಯಾನರ್ ನಮಗೆ ನೆಕ್ಸ್ಟ್ ರಿಸಿಪ್ಟ್ಸ್ ಬಗ್ಗೆ, ದಟ್ ಈಸ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಾವು ಸೋರ್ಸ್ ಲೆಡ್ಜರ್ ಅಕೌಂಟ್ ನ ಮೇಂಟೈನ್ ಮಾಡೋದ್ರಿಂದ ನೆಕ್ಸ್ಟ್ ಡೇಟ್ ಬಂದು 4th February ಇದೆ. 4th February 800 ಯೂನಿಟ್ಸ್ 24 per ಯೂನಿಟ್ ಅಂತ ಕೊಟ್ಟಿದ್ದಾನೆ. ಸೊ 8th February 24 per ಯೂನಿಟ್ ಇರುವಂತದನ್ನ, ಸೊ ವಿ ಹ್ಯಾವ್ ಟು ಶೋ ದ ಡೀಟೇಲ್ಸ್. ಸೊ ಹಿಯರ್ ದಟ್ ಈಸ್ 800 ಯೂನಿಟ್ 24 per ಯೂನಿಟ್ ನ ನಾವು ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ತೋರಿಸಬೇಕು. 800 into 24 ಬಂದು ವ್ಯಾಲ್ಯೂ ಇಸ್ 19,200. ಇವಾಗ 19,200 ಅನ್ನೋಂಥ ವ್ಯಾಲ್ಯೂನ ಅಮೌಂಟ್ ಕಾಲಮ್ ಅಲ್ಲಿ ತೋರಿಸಿ. ಸೊ ಇದು ಪರ್ಚೇಸಸ್ ಫ್ರಮ್ ದ ವೆಂಡರ್ಸ್ ಅಥವಾ ಫ್ರಮ್ ದ ಸಪ್ಲೈಯರ್ಸ್ ಆಗಿರೋದ್ರಿಂದ ನಾವು ರಿಸಿಪ್ಟ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. 800 into 24 ಇಟ್ ಕಮ್ಸ್ ಟು 19,200. ಸೊ ಯಾವುದೇ ಒಂದು ಡೀಟೇಲ್ಸ್ ಇಶ್ಯೂ ಕಾಲಮ್ ಅಲ್ಲಿ ತೋರಿಸಲ್ಲ. ಸೊ FIFO ಮೆಥಡ್ ಅಲ್ಲಿ ನಾವು ಫಾಲೋ ಮಾಡ್ತಾ ಇರೋದ್ರಿಂದ, ಸೊ ಫಸ್ಟ್ ವಿ ಶುಡ್ ಎಂಟರ್ ದ ಪ್ರೀವಿಯಸ್ ಡೇಟ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ನಮ್ಮ ಸ್ಟೋರ್ಸ್ ಅಲ್ಲಿ, ಸ್ಟಾಕ್ ಇನ್ ಹ್ಯಾಂಡ್, ಅದನ್ನ ನಾವು ಡೀಟೇಲ್ ಅನ್ನ ಫಸ್ಟ್ ಎಂಟ್ರಿ ಮಾಡ್ತೀವಿ. ಫಸ್ಟ್ ಲಾಟ್ ಆಗುತ್ತೆ ಅದು 800 into 25 20,000 ವರ್ತ್ ಆಫ್ ಗೂಡ್ಸ್. ಸೊ ಈ ಪರ್ಚೇಸ್ ಮಾಡಿರುವಂತಹ 4th February 800 ಯೂನಿಟ್ಸ್ 24 per ಯೂನಿಟ್ ಅಲ್ಲಿ ಪರ್ಚೇಸ್ ಮಾಡಿರುವಂತದ್ದು ಸೆಕೆಂಡ್ ಲಾಟ್ ಆಗುತ್ತೆ. ಇಟ್ ಕಮ್ಸ್ ಟು ದ ಸ್ಟೋರ್ಸ್ ದಟ್ ಈಸ್ ಇನ್ ದ ವೇರ್ ಹೌಸ್ ಅಲ್ಲಿ 2 ಲಾಟ್ಸ್ ಅಲ್ಲಿ ಉಳ್ಕೊಂಡಿದೆ. ಒಂದು 25 per ಯೂನಿಟ್ 800 ಯೂನಿಟ್ಸ್, ಮತ್ತೊಂದು 24 per ಯೂನಿಟ್ 800 ಯೂನಿಟ್ಸ್ ಲಾಟ್. ಸೊ ದೀಸ್ ಆರ್ ದ 2 ಲಾಟ್ಸ್ ಫಾರ್ ದ ನೆಕ್ಸ್ಟ್ ಇಶ್ಯೂ. ನೆಕ್ಸ್ಟ್ ಆನ್ 5th February ಬಂದು ನಮಗೆ ಕ್ವಾಂಟಿಟಿ 1000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಸೊ 5th February ರಿಸಿಪ್ಟ್ಸ್ ಅಲ್ಲಿ ತೋರಿಸಲ್ಲ, ಈ ಡೀಟೇಲ್ಸ್ ಅನ್ನ ಇಶ್ಯೂ ಆಗಿರೋದ್ರಿಂದ ನಾವು ಇಶ್ಯೂ ಬ್ಲಾಕ್ ಅಲ್ಲಿ ತೋರಿಸ್ತೀವಿ. ಸೊ ಫಸ್ಟ್ ಲಾಟ್ ಅಲ್ಲಿ ಇರುವಂತಹ 800 ಯೂನಿಟ್ಸ್ ನ ಮೊದಲು ಇಶ್ಯೂ ಮಾಡ್ತೀವಿ.
1000 ಟೋಟಲ್ ಬೇಕಾಗಿರೋದು. ಬಟ್ ನಮ್ಮ ಹತ್ರ ಇರುವಂತದ್ದು 800 ಯೂನಿಟ್ಸ್ ಮಾತ್ರ ಫಸ್ಟ್ ಲಾಟ್ ಅಲ್ಲಿ ಇದೆ. 25 per ಯೂನಿಟ್ ಆಗಿ 20,000. ಇನ್ನು ರಿಮೈನಿಂಗ್ ನಮಗೆ ಬೇಕಾಗಿರುವಂತದ್ದು 200 ಯೂನಿಟ್ಸ್ ಮಾತ್ರ. ಸೊ ದಟ್ we are going to take from the second lot, which the rate is at 24 per unit ಇರುವಂತಹ ಒಂದು ರೇಟ್ ಅಲ್ಲಿ 800 ಯೂನಿಟ್ಸ್ ಉಳ್ಕೊಂಡಿದೆ ಸ್ಟೋರ್ಸ್ ಅಲ್ಲಿ. From that we are issuing 200 units, 24 per unit. The amount will be 4,800. ಫಸ್ಟ್ ಲಾಟ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಲಾಟ್ ಅಲ್ಲಿ 800 ಯೂನಿಟ್ಸ್ ಅಲ್ಲಿ ಬರೀ 200 ಅನ್ನ ಮಾತ್ರ ಇಶ್ಯೂ ಮಾಡಿದೀವಿ. ದ ರಿಮೈನಿಂಗ್ ಥಿಂಗ್ ವಿಲ್ ಬಿ 600 is the balance which has to be shown in the balance column. 624 per unit. The value is 14,400. And the next thing is that, so here they have given that is the 10th February purchases ಅನ್ನ ಮಾಡಿದ್ದಾರೆ. That is 600 units. So 23 per unit ಅಂತಾನೆ. 600 units ಅನ್ನ ನಾವು ಪರ್ಚೇಸ್ ಆಗಿರೋದ್ರಿಂದ we have to show in the receipts column 600 into 23. The value comes to 13,800. So no need to show any details in the issue column. Straight away the entire thing, the fresh purchase, what we purchase, it will goes to the balance. Before going to show the fresh purchase, we should see what is the balance in the previous day. That is 600. 24 per unit ಒಂದು ಬ್ಯಾಲೆನ್ಸ್ ಇದೆ. 14,400 ಈ ಪರ್ಚೇಸ್ ಆಗಿರುವಂತಹ 600 ಯೂನಿಟ್ಸ್ 23 per unit ಆಗಿ 13,800. These are the two lots for the next issue. Next, on 12th February, again there is an issue of 800 units ಅಂತಾನೆ. So issue ಇರೋದ್ರಿಂದ, so we should go to the issue columns. So in the issue, we should see in the previous date what are the lots which is remaining in the stores. The first lot is of 600 units ಇದೆ, ಅದನ್ನ ಫಸ್ಟ್ ಇಶ್ಯೂ ಮಾಡ್ತೀವಿ 24 per unit ಆಗಿ. ನೆಕ್ಸ್ಟ್ ಲಾಟ್ ಅಲ್ಲಿ 600 ಮಾತ್ರ ಇದೆ. ದ ಟೋಟಲ್ ಇಶ್ಯೂ ನಾವು 12 ಫೆಬ್ರವರಿ ಮಾಡುವಂತದ್ದು 800 ಯೂನಿಟ್ಸ್ ಇರೋದ್ರಿಂದ ಆ 600 ಅಲ್ಲಿ 200 ಯೂನಿಟ್ಸ್ ಮಾತ್ರ ಇಶ್ಯೂ ಮಾಡ್ತೀವಿ. ದ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಷ್ಟು. ದೀಸ್ ಟೂ ಲಾಟ್ಸ್ ನ ನಾವು ಆಡ್ ಮಾಡಿದಾಗ 600 ಟೋಟಲ್ ಆಗುತ್ತೆ. ಸೊ ಫಸ್ಟ್ ಲಾಟ್ ಕಂಪ್ಲೀಟ್ ಆಗಿರುತ್ತೆ 10th ಫೆಬ್ರವರಿ ಇರುವಂತದನ್ನ. ಸೆಕೆಂಡ್ ಲಾಟ್ ಅಲ್ಲಿ ಇರುವಂತಹ 600 ಯೂನಿಟ್ಸ್ 200 ಮಾತ್ರ ಇಶ್ಯೂ ಮಾಡ್ತೀವಿ. ಬ್ಯಾಲೆನ್ಸ್ ನಾವು ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ರಿಮೈನಿಂಗ್ 600 minus 200 ಅಂದ್ರೆ 400 ಯೂನಿಟ್ಸ್. ದ ರೇಟ್ ಬಂದು 23 per unit ಅಂತಾನೆ. ದ ವ್ಯಾಲ್ಯೂ ವಿಲ್ ಬಿ 9,200. ಸೊ ಇಲ್ಲಿ 1,000 ಯೂನಿಟ್ 800 ಯೂನಿಟ್ಸ್ ನ ಇಶ್ಯೂ ಮಾಡಿರ್ತೀವಿ. ಒಂದು ಲಾಟ್ 600 24 per unit 14,400. ದ ನೆಕ್ಸ್ಟ್ ಲಾಟ್ ಇಂದ ತಗೊಂಡಿರೋಂಥದ್ದು ಸೆಕೆಂಡ್ ಲಾಟ್ ಇಂದ ತಗೊಂಡಿರೋಂಥ ಒಂದು 200 ಯೂನಿಟ್ಸ್ ನ ರೇಟ್ ಬಂದು 23 rupees. ಆ ವ್ಯಾಲ್ಯೂ ಬಂದು 4,600 ಆಗಿದೆ. ಈಗ ಉಳಿಕೆ ಆಗಿರುವಂತಹ ಬ್ಯಾಲೆನ್ಸ್ 400 ಯೂನಿಟ್ಸ್ 23 per unit. Value ಬಂದು 9,200. It should be shown in the balance column. So let us will go for the next date, that is they have given, that is the 18th. Purchases ನ ಕೊಟ್ಟಿದ್ದಾನೆ 400 units 24 per unit ಅಂತಾನೆ. It has to be shown in the receipt column. That is 424 per unit. The value will be 9,600. As there is no issue on the same date, so the entire thing will go to the balance column. Before entering to the balance column, we should see that previous date ಅಲ್ಲಿ ಏನ್ ಬ್ಯಾಲೆನ್ಸ್ ಇರುತ್ತೋ ಫಸ್ಟ್ ಅದನ್ನ ಎಂಟ್ರಿ ಮಾಡಬೇಕು. 423 rupees per unit ಎಂದು. ಈಗ ಬಂದಿರುವಂತಹ ಪರ್ಚೇಸ್ ಆಗಿರುವಂತಹ ಫ್ರೆಶ್ ಪರ್ಚೇಸ್ ಆಗಿರುವಂತದನ್ನ ನೆಕ್ಸ್ಟ್ ಎಂಟ್ರಿಗೆ ಹೋಗ್ಬೇಕು. ಪಿಪೋ ಮೆಥಡ್ ಫಸ್ಟ್ ಲಾಟ್ ಅಲ್ಲಿ ಇರುವಂತದ್ದು ಪ್ರೀವಿಯಸ್ ಡೇಟ್ ಅಲ್ಲಿ ಇರುವಂತದ್ದು ಫಸ್ಟ್ ಎಂಟ್ರಿ ಮಾಡ್ತೀವಿ. ಹೊಸದಾಗಿ ಪರ್ಚೇಸ್ ಆಗಿರುವಂತದನ್ನ ಸೆಕೆಂಡ್ ಎಂಟ್ರಿ ಮಾಡ್ತೀವಿ. 400 into 24 per unit. And these are the two lots which are remaining on 18th. And next 22nd ಸಹ ನೆಕ್ಸ್ಟ್ ಡೇಟ್ ಬಂದು 22nd ಕೊಟ್ಟಿದ್ದಾನೆ. 22nd 400 ಯೂನಿಟ್ಸ್ ಮತ್ತೆ ಪರ್ಚೇಸ್ ಮಾಡಿದ್ದಾರೆ 23 rupees 50 paisa. ಸೊ ಆಸ್ ಇಟ್ ಈಸ್ ಅ ಪರ್ಚೇಸ್ ನಾವು ಅದನ್ನ ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ತೋರಿಸಬೇಕು. 400 into 23 rupees 50 paisa. The value comes to 9,400. Again it is a purchase, so the entire thing will goes to the balance. ಬ್ಯಾಲೆನ್ಸ್ ಹಾಕೋದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಡೇಟ್ ಅಲ್ಲಿ ಎಷ್ಟು ಲಾಟ್ಸ್ ನ ಉಳ್ಕೊಂಡಿರುತ್ತೋ ಫಸ್ಟ್ ಅದನ್ನ ಎಂಟ್ರಿ ಮಾಡ್ಕೊಳ್ತೀವಿ. 400 into 23 rupees ಒಂದು ಲಾಟ್ ಇದೆ. ಮತ್ತೊಂದು ಲಾಟ್ 400 ಯೂನಿಟ್ಸ್ ಬಂದು 24 rupees per unit ಇರುವಂತಹ ಸೆಕೆಂಡ್ ಲಾಟ್ ಇದೆ. ಈಗ ಪರ್ಚೇಸ್ ಆಗಿರುವಂತಹ ಒಂದು ಫ್ರೆಶ್ ಪರ್ಚೇಸ್ 400 rupees 23 rupees 50 paisa. These are the three lots which is remaining on the date of 22nd February. Next 25th, again there is an issue of 1,000 units. It has to be shown in the what issue column. First we should see issue ಮಾಡಬೇಕಾದ್ರೆ ಒಂದೊಂದೇ ಲಾಟ್ ಅನ್ನ ನಾವು ಕ್ಲೋಸ್ ಮಾಡ್ಕೊಂಡು ಬರಬೇಕು. ಫಸ್ಟ್ ಲಾಟ್ ಸೊ ನಮಗೆ ರಿಕ್ವೈರ್ಮೆಂಟ್ ಇರುವಂತದ್ದು 1,000 ಯೂನಿಟ್ಸ್ ಇರೋದ್ರಿಂದ ಫಸ್ಟ್ ಲಾಟ್ ಅಲ್ಲಿ 400 ಯೂನಿಟ್ಸ್ 23 per unit ಆಗಿ ಇಶ್ಯೂ ಮಾಡ್ತೀವಿ. ಅದ್ರ ವ್ಯಾಲ್ಯೂ ಬಂದು 9,200. ನೆಕ್ಸ್ಟ್ ಲಾಟ್ ಅಲ್ಲಿ ಇರುವಂತಹ 400 ಮತ್ತೆ ನಾವು ಇಶ್ಯೂ ಮಾಡ್ತೀವಿ 24 per unit ಆಗಿ. ಅದರ ವ್ಯಾಲ್ಯೂ ಬಂದು 9,600.
ಸೊ 400 ಪ್ಲಸ್ 400 800 ಆಯ್ತು. ಈಗ ರಿಮೈನಿಂಗ್ 200 ಮಾತ್ರ ರಿಕ್ವೈರ್ಮೆಂಟ್ ಇದೆ ಪ್ರೊಡಕ್ಷನ್ ಕಳಿಸ್ಬೇಕಾಗಿರುವಂಥದ್ದು, ಬಿಕಾಸ್ ದೇ ಹ್ಯಾವ್ ಗಿವನ್ ಫಾರ್ 1000 ಯೂನಿಟ್ಸ್ ಇಶ್ಯೂ ಮಾಡಕ್ಕೆ. ಈ ಲಾಸ್ಟ್ ಥರ್ಡ್ ಲಾಟ್ ಅಲ್ಲಿ ಇರುವಂತ ಒಂದು 400 ಯೂನಿಟ್ಸ್ ಅಲ್ಲಿ ನಾವು 200 ಅನ್ನ ಮಾತ್ರ ಇಶ್ಯೂ ಮಾಡ್ತೀವಿ ಅಟ್ ದ ರೇಟ್ ಆಫ್ 23 rupees 50 paisa. ಸೊ ದ ವ್ಯಾಲ್ಯೂ ಕಮ್ಸ್ ಟು 4700. ಸೊ ಫಸ್ಟ್ 2 ಲಾಟ್ಸ್ ಕ್ಲೋಸ್ ಆಗಿರುತ್ತೆ. ದ ಲಾಸ್ಟ್ ಲಾಟ್ 400 ಅಲ್ಲಿ ಬರೀ 200 ಮಾತ್ರ ನಾವು ಪ್ರೊಡಕ್ಷನ್ ಗೆ ಕಳಿಸಿರ್ತೀವಿ. ಉಳಿದಿರುವಂತಹ ಒಂದು 200 ಹಾಗೆ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ಹಾಗೆ ನಾವು ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. 200 ಯೂನಿಟ್ಸ್ 23 rupees 50 paisa. ದ ವ್ಯಾಲ್ಯೂ ಇಸ್ 4700. ಸೊ ಆಫ್ಟರ್ ದಿಸ್ ದೇರ್ ಇಸ್ ನೋ ಟ್ರಾನ್ಸಾಕ್ಷನ್ given in the question paper. So the last ಎಷ್ಟು ಬ್ಯಾಲೆನ್ಸ್ ಪ್ರೀವಿಯಸ್ ಡೇಟ್ ಅಲ್ಲಿ ಇರುತ್ತೋ ಲಾಸ್ಟ್, ಸೊ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ಕನ್ಸಿಡರ್ಡ್. ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಅನ್ನ ಅಟ್ ದ ಎಂಡ್ ಆಫ್ ದ ಮಂತ್ ನಾವು ಬರೀಬೇಕಾಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಮಂತ್ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಎಷ್ಟು ಉಳಿಕೆ ಆಗಿರುತ್ತೆ ಅಂತ ಅಂದ್ರೆ, ಬೇರೆ ಯಾವುದು ಪರ್ಚೇಸಸ್ ಇಶ್ಯೂ ಆಗಿರಲ್ಲ 25th ಇಂದ. ದ ಲಾಸ್ಟ್ ಎಷ್ಟು ಬ್ಯಾಲೆನ್ಸ್ ಇರುತ್ತೋ ಅದನ್ನೇ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಪ್ರೀವಿಯಸ್ ಡೇಟ್ ಅಲ್ಲಿ ಎಷ್ಟಿರುತ್ತೆ, ಎಂಡ್ ಆಫ್ ದ ಮಂತ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಆಗಿರುತ್ತೋ ದ ಬ್ಯಾಲೆನ್ಸ್ ಅನ್ನ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಕರಿತೀವಿ. 200 ಯೂನಿಟ್ಸ್ 23 rupees 50 paisa per unit, 4700. This is how we are going to calculate the show the transactions in the stores ledger account, that is under FIFO method. ಸೊ ನೆಕ್ಸ್ಟ್ ನಮಗೆ 14 ಮಾರ್ಕ್ಸ್ ಅಲ್ಲಿ ಎರಡು ಮೆಥಡ್ ಇದ್ದಾನೆ. ಒಂದು FIFO ಮೆಥಡ್ ಮತ್ತೊಂದು LIFO ಅಂತಾನೆ. ಸೊ ಹಾಗಿದ್ರೆ LIFO ಮೆಥಡ್ ಅಲ್ಲಿ ಯಾವ ರೀತಿ ನಾವು ಎಂಟ್ರೀಸ್ ನ ಪಾಸ್ ಮಾಡಬೇಕು ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ, let us will see. ಸೊ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ ಫಸ್ಟ್ ಫೆಬ್ರವರಿಯಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಸೊ ಓಪನಿಂಗ್ ಸ್ಟಾಕ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಓಪನಿಂಗ್ ಸ್ಟಾಕ್ ನ ಆಸ್ ಇಟ್ ಈಸ್ ಹಾಗೆ ಹೇಗೆ ನಾವು FIFO ಅಲ್ಲಿ ಬರ್ದಿದ್ವೋ ಹಾಗೆ ನಾವು ಎಂಟ್ರಿನ ಮಾಡಬೇಕು. ಸೊ 825 per unit 20,000. ನೆಕ್ಸ್ಟ್ ಫೋರ್ತ್ purchase has been happened. It has to be shown in the receipts column. ಅದು ಪರ್ಚೇಸ್ ಆಗಿರೋದ್ರಿಂದ ನಾವು ರಿಸಿಪ್ಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ರಿಸಿಪ್ಟ್ ಕಾಲಮ್ ಅಲ್ಲಿ ಇರೋದ್ರಿಂದ, ಸೊ ಹಿಯರ್ we have to show 800 units at 24 per unit ಅಂತಾನೆ ಪರ್ಚೇಸ್ ಮಾಡಿರೋಂಥದ್ದು. ದ ವ್ಯಾಲ್ಯೂ ಕಮ್ಸ್ ಟು 19,200. ಸೊ ಅಗೇನ್ ಇದು ನಾವು ಓನ್ಲಿ ದ ಡಿಫರೆನ್ಸ್ ವಿಲ್ ಫೈಂಡ್ ಇಶ್ಯೂ ಇರಬೇಕಾದ್ರೆ ಮಾತ್ರನೇ ಒಂದು ಎಂಟ್ರೀಸ್ ನಾವು ಮಾಡೋ ಅಂಥದ್ದು ಬ್ಯಾಲೆನ್ಸ್ ಆಫ್ ಅಕೌಂಟ್. ವೆನ್ ದೆರ್ ಈಸ್ ಅ ಪರ್ಚೇಸ್ ನೋ ನೀಡ್ ಟು ಶೋ ಎನಿ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಇಲ್ಲಿ. ಸೊ ಈಗ ಸೊ ದ ನೆಕ್ಸ್ಟ್ ಥಿಂಗ್ ಹಿಯರ್ we have to show ಇದು ಎಷ್ಟು ವ್ಯಾಲ್ಯೂನ ತೋರಿಸಿದಾನೆ ಅನ್ನೋಂಥದ್ದನ್ನ ನೋಡಿದಾಗ, ನೆಕ್ಸ್ಟ್ ದಟ್ ಈಸ್ ಆನ್ 4th February ಒಂದು 800 ಯೂನಿಟ್ಸ್ 25 per unit ಇದೆ, ಮತ್ತೊಂದು 800 ಯೂನಿಟ್ಸ್ 24 per unit. These are the two lots which are remaining for the next issue. Next on 5th February, so let us will see that is on 4th February. So here we can see very easily that there is a purchase of 800 units. 800 into 24 per unit, that comes to 19,200. 19,200. The value 19,200. The value comes to so it has the same thing. It has to be entered in the balance. That is, before entering the balance, we should see what is the previous date balance, previous lot which is remaining, and then we should go for the fresh purchases. What we purchase now, that will comes to the stores ledger. So here 800 units 25 per unit one lot is there, and 800 units 24 per unit is the second lot value. It has to be shown in the balance column. And the next thing is that on 5th February there is an issue. So issue ಬಂದಾಗ ಮಾತ್ರ ನಾವು ಕೇರ್ಫುಲ್ ಆಗಿರಬೇಕು FIFO ಅಥವಾ LIFO ಅಲ್ಲಿ. ಸೊ ಇಶ್ಯೂ ಬಂದಾಗ ಎಷ್ಟು ಯೂನಿಟ್ಸ್ ಇಶ್ಯೂ ಮಾಡಬೇಕು ಅಂತ ಹೇಳಿದಾನೆ ಅಂದ್ರೆ 1000 ಯೂನಿಟ್ಸ್ ನಾವು ಇಶ್ಯೂ ಮಾಡಬೇಕಾಗಿರುತ್ತೆ. ದಟ್ ಈಸ್ ಆನ್ ವಾಟ್, ದಟ್ ಈಸ್ ಆನ್ see here 5th February 1000 ಯೂನಿಟ್ಸ್ ಅಂತಾನೆ. ಸೊ ಈ 1000 ಯೂನಿಟ್ಸ್ ನ ಯಾವ ರೀತಿ ಇಶ್ಯೂ ಮಾಡಬೇಕು ಅಂತಂದ್ರೆ ನಾವು ಲಾಸ್ಟ್ ಲಾಟ್ ಇಂದ ಇಶ್ಯೂ ಮಾಡಬೇಕಾಗುತ್ತೆ.
ಸೊ ರಿವರ್ಸ್ ಆಗಿ ಹೋಗ್ಬೇಕು. ಫಸ್ಟ್ ಬಂದಾಗ ಫಸ್ಟ್ ಲಾಟ್ ಇಂದ ಫಸ್ಟ್ ಸೆಕೆಂಡ್ ಲಾಟ್ ಇಂದ ನೆಕ್ಸ್ಟ್ ಹೋಗ್ತಾ ಇದ್ವಿ. ಬಟ್ ಈಗ ಇಶ್ಯೂ ಮಾಡ್ಬೇಕಾದ್ರೆ ಲಾಸ್ಟ್ ಲಾಟ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ಯೂನಿಟ್ಸ್ ಅನ್ನ ಫಸ್ಟ್ ಇಶ್ಯೂ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಲಾಟ್ ಅಲ್ಲಿ ಇರುವಂತದ್ದನ್ನ ನೆಕ್ಸ್ಟ್ ಆಗಿ ಇಶ್ಯೂ ಮಾಡ್ತೀವಿ. ಈಗ ಲಾಸ್ಟ್ ಲಾಟ್ ಅಲ್ಲಿ ಇರುವಂತದ್ದು 800 ಯೂನಿಟ್ಸ್ ನ ಮೊದಲು ಇಶ್ಯೂ ಮಾಡ್ತೀವಿ. 24 per ಯೂನಿಟ್. ದ ವ್ಯಾಲ್ಯೂ ಒಂದು 19,200. ನಮಗೆ ಬೇಕಾಗಿರುವಂತದ್ದು 1000 ಯೂನಿಟ್ಸ್ ಇರೋದ್ರಿಂದ ಫಸ್ಟ್ ಅದನ್ನ ಇಶ್ಯೂ ಮಾಡ್ಬಿಟ್ಟಿದ್ವಿ. ನೆಕ್ಸ್ಟ್ ಫ್ರಮ್ ದ ಲಾಸ್ಟ್ ಇಂದ ಸೆಕೆಂಡ್ ಒನ್ ನೋಡಿದಾಗ 800 ಯೂನಿಟ್ಸ್ ಮತ್ತೆ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಆಗಿದೆ. ಸೊ ಆ ಸ್ಟಾಕ್ ಅಲ್ಲಿ ಬರೀ ನಮಗೆ ರಿಕ್ವೈರ್ಮೆಂಟ್ ಇರೋದು 200 ಯೂನಿಟ್ಸ್ ಮಾತ್ರ. ಸೊ ಅದು 25 per ರೇಟ್ ಅಲ್ಲಿ ಇದೆ. ದ ವ್ಯಾಲ್ಯೂ ಕಮ್ಸ್ ಟು 5,000. ದೀಸ್ ಆರ್ ದ ಟೂ ಲಾಟ್ಸ್ ಫ್ರಮ್ ದ ಲಾಸ್ಟ್ ಇಂದ ಇಶ್ಯೂ ಆಗುವಂಥದ್ದು. ಒಂದು 800 ಯೂನಿಟ್ಸ್ ಒಂದು ಇಶ್ಯೂ ಮಾಡ್ತೀವಿ, ಮತ್ತೊಂದು 200 ಯೂನಿಟ್ಸ್. ಸೊ ಲಾಸ್ಟ್ ಅಲ್ಲಿ ನೋಡಿದಾಗ 24 per ಯೂನಿಟ್ ಇರುವಂತಹ ಲಾಟ್ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ 800 ಅಲ್ಲಿ ಇರುವಂತಹ ಬರೀ 200 ಯೂನಿಟ್ಸ್ ಮಾತ್ರ ಇಶ್ಯೂ ಮಾಡಿದಾಗ ದ ಬ್ಯಾಲೆನ್ಸ್ ಬಂದು 600 ಹಾಗೆ ಉಳಿಕೆ ಆಗಿರುತ್ತೆ. ಅದು 25 per ಯೂನಿಟ್ ಇರೋದ್ರಿಂದ 15,000 at the value. ನೆಕ್ಸ್ಟ್ ಆನ್ 10th February ಅಗೇನ್ ದೇರ್ ಇಸ್ ಎ ಪರ್ಚೇಸ್ ಆಫ್ 600 ಯೂನಿಟ್ಸ್ ಅಂತಾನೆ. ಯಾವ ರೇಟ್ ಅಲ್ಲಿ ಅಂದ್ರೆ 23 rupees ರೇಟು. ಅದ್ರ ವ್ಯಾಲ್ಯೂ ಬಂದು 13,800. ನಾವು ಎಂಟ್ರಿ ಮಾಡಬೇಕಾದ್ರೆ ಪ್ರೀವಿಯಸ್ ಡೇಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ಅನ್ನ ಫಸ್ಟ್ ಎಂಟ್ರಿ ಮಾಡ್ಕೊಳ್ಳಿ. 625 per ಯೂನಿಟ್ ಒಂದಿದೆ. ಈಗ ಪರ್ಚೇಸ್ ಆಗಿರುವಂತಹ ಒಂದು 623 rupees ಇರುವಂತಹ ಸೆಕೆಂಡ್ ಲಾಟ್ಗೆ ಹೋಗುತ್ತೆ. So that has to be shown in the balance column. Next date that is on 12th February ಅಂತಾನೆ. 12th February ರಿಕ್ವೈರ್ಮೆಂಟ್ ಇರುವಂತದ್ದು 800 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಬೇಕು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಯಾವ ರೀತಿ ಇಶ್ಯೂ ಮಾಡಬೇಕು ಅಂತಂದ್ರೆ ಲೀಫೋ ಮೆಥಡ್ ಇರೋದ್ರಿಂದ ಫಸ್ಟ್ ಲಾಸ್ಟ್ ನ ಕನ್ಸಿಡರ್ ಮಾಡ್ತೀವಿ. ಲಾಸ್ಟ್ ಲಾಟ್ ಇಲ್ಲಿರುವಂತಹ ಪ್ರೀವಿಯಸ್ ಡೇಟ್ ಅಲ್ಲಿ ಇರುವಂತಹ ಒಂದು ಲಾಸ್ಟ್ ಅಲ್ಲಿ ಇರುವಂತಹ ಲಾಟ್ ಅನ್ನ ಫಸ್ಟ್ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಇರುವಂತದ್ದು 600 ಯೂನಿಟ್ಸ್ ಆಫ್ ಗೂಡ್ಸ್ ಉಳ್ಕೊಂಡಿದೆ ಲಾಸ್ಟ್ ಅಲ್ಲಿ. ಯಾವ ರೇಟ್ ಅಲ್ಲಿ ಅಂದ್ರೆ 23. ಇದು 800 ಯೂನಿಟ್ಸ್ ಆಗಿರೋದ್ರಿಂದ ಫಸ್ಟ್ ಲಾಟ್ ಕ್ಲೋಸ್ ಆಗುತ್ತೆ ಲಾಸ್ಟ್ ಇಂದ. ನೆಕ್ಸ್ಟ್ ಲಾಟ್ ಏನು ನೋಡಿದಾಗ 600 ಇದೆ. ಆ 600 ಅಲ್ಲಿ ನಾವು ನಮಗೆ ರಿಕ್ವೈರ್ಮೆಂಟ್ ಬೇಕಾಗಿರುವಂತದ್ದು ಬರೀ 200 ಆಗಿರೋದ್ರಿಂದ 200 ಅನ್ನು ಮಾತ್ರ ತಗೊಂಡು ಉಳಿದಿರುವಂತಹ 400 ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಆ ರೇಟ್ ಬಂದು ಆ ಒಂದು ಲಾಟ್ 25 per ಯೂನಿಟ್ ಇರುತ್ತೆ. ದ ವ್ಯಾಲ್ಯೂ ಕಮ್ಸ್ ಟು 5,000. ಅದೇ ರೀತಿ ಬ್ಯಾಲೆನ್ಸ್ 400 25 per ಯೂನಿಟ್. The value comes to 10,000. Next on 18th February, there is a purchase of goods taken place from the vendors. That is 400 units, 24 per unit. The value comes to 9,600. So as it is a purchase, again it goes to the balance. So already when the balance will call it 12th, that first entry now ತೋರಿಸಬೇಕು. ನೆಕ್ಸ್ಟ್ ಎಂಟ್ರಿ ಈ ಪರ್ಚೇಸ್ ಆಗಿರುವಂತಹ ಒಂದು 424 per unit to 9,600. Then on 22nd February, there is a purchase of 400 units, 23 rupees 50 paisa per unit ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಆಲ್ರೆಡಿ ಪ್ರೀವಿಯಸ್ ಡೇಟ್ಸ್ ಅಲ್ಲಿ ಇರುವಂತಹ 2 ಲಾಟ್ಸ್ ಅನ್ನ ಫಸ್ಟ್ ಎಂಟ್ರಿ ಮಾಡ್ಕೊಳ್ಳಿ. ಒಂದು 25 per ಯೂನಿಟ್ ಅಲ್ಲಿ ಮತ್ತೊಂದು 24 per ಯೂನಿಟ್ ಅಲ್ಲಿ. ಈಗ ಹೊಸದಾಗಿ ಪರ್ಚೇಸ್ ಆಗಿರುವಂತಹ ಒಂದು 400 ಯೂನಿಟ್ಸ್ 23 rupees 50 ಪೈಸಾನ ಎಂಟ್ರಿ ಮಾಡ್ಕೊಳ್ಳಿ. ಇದೆರಡು ಮಲ್ಟಿಪ್ಲೈ ಆದಾಗ ಬರುವಂತದನ್ನ ನಾವು ಅಮೌಂಟ್ ಕಾಲಮ್ ಅಲ್ಲಿ ಹೈಲೈಟ್ ಮಾಡಬೇಕು. ನೆಕ್ಸ್ಟ್ 25th ಅಲ್ಲಿ there is a ಇಶ್ಯೂ ಆಫ್ 1000 ಯೂನಿಟ್ಸ್ ಅಂತಾನೆ. ಇಶ್ಯೂ ಮಾಡಬೇಕಾದ್ರೆ ನಾವು ಲಾಸ್ಟ್ ಇಂದ ಕನ್ಸಿಡರ್ ಮಾಡಬೇಕು. ಫಸ್ಟ್ ಲಾಸ್ಟ್ ಅಲ್ಲಿ ಇರುವಂತಹ ಒಂದು 423 rupees 50 ಪೈಸಾ ಫಸ್ಟ್ ಇಶ್ಯೂ ಮಾಡ್ತೀವಿ. ನೆಕ್ಸ್ಟ್ 400 ಯೂನಿಟ್ಸ್ 24 per ರೇಟ್ ಅಲ್ಲಿ ಇರುವಂತದ್ದು ಇಶ್ಯೂ ಮಾಡ್ತೀವಿ. ಈ ಎರಡು ಲಾಟ್ಸ್ ಕ್ಲೋಸ್ ಆಗುತ್ತೆ. ನಾವು ರಿಕ್ವೈರ್ಮೆಂಟ್ ಉಳಿದಿರುವಂತಹ ಬ್ಯಾಲೆನ್ಸ್ ಬರೀ 200 ಮಾತ್ರ ನಮಗೆ ಪ್ರೊಡಕ್ಷನ್ ಕಳಿಸ್ಬೇಕಾಗಿರೋದು. ಆ ಒಂದು 200 ನ ಫಸ್ಟ್ ಅಲ್ಲಿ ಏನ್ ಬಂದಿರುತ್ತೆ ಎಂಟ್ರಿ ಮಾಡ್ಕೊಂಡಿರ್ತೀವಿ ಆ ಒಂದು ಕಾಲಮ್ ಅಲ್ಲಿ ಬ್ಯಾಲೆನ್ಸ್ ಅಲ್ಲಿ. ಆ ಒಂದು ಯೂನಿಟ್ಸ್ ಅಲ್ಲಿ ನಾವು ಇಶ್ಯೂ ಮಾಡ್ತೀವಿ. ದಟ್ ಈಸ್ 225 per ಯೂನಿಟ್ ಅಲ್ಲಿ. ಸೊ ವ್ಯಾಲ್ಯೂ ಬಂದು 5,000. ಹಾಗಿದ್ರೆ ಈ ಎರಡು ಲಾಟ್ಸ್ ಕ್ಲೋಸ್ ಆದಾಗ ಲಾಸ್ಟ್ ಇಂದ ಥರ್ಡ್ ಲಾಟ್ ಬಂದು 400. ನಮಗೆ ಬೇಕಾಗಿರೋದು 1000 ಮಾತ್ರ ರಿಕ್ವೈರ್ಮೆಂಟ್ ಇರೋದ್ರಿಂದ ಟೋಟಲ್ ಆ 200 ಮಾತ್ರ ಎನಫ್. ದಟ್ ಈಸ್ ಎನಫ್ ಟು ಹ್ಯಾವ್ ದ ಟೋಟಲ್ ಆಫ್ 1000. ಆ ಉಳಿದಿರುವಂತಹ 200 ಅನ್ನ 25 per ಯೂನಿಟ್ ಹಾಗೆ ಬ್ಯಾಲೆನ್ಸ್ ಎಲ್ಲ ತೋರಿಸ್ತೀವಿ. ಅದ್ರ ವ್ಯಾಲ್ಯೂ ಬಂದು 5,000 rupees. ಹಾಗಿದ್ರೆ ಈಗ ಟ್ರಾನ್ಸಾಕ್ಷನ್ಸ್ ಎಲ್ಲ ಕ್ಲೋಸ್ ಆಗಿದೆ. ಆ 25th ಡೇಟ್ ಅಲ್ಲಿ ಏನ್ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೋ ಯೂನಿಟ್ಸ್ ರೇಟು ವ್ಯಾಲ್ಯೂ ಅದನ್ನ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಂಡರ್ LIFO ಮೆಥಡ್ ಮತ್ತೆ LIFO ಮೆಥಡ್. ಲೆಟ್ ಅಸ್ ವಿಲ್ ಹ್ಯಾವ್ a one more next method that is called as a simple average method. ಸೊ LIFO ಮತ್ತೆ FIFO ಮೆಥಡ್ ಅಲ್ಲಿ ಆಕ್ಚುಯಲ್ ಕಾಸ್ಟ್ ಅಲ್ಲಿ ನಾವೇನ್ ಪರ್ಚೇಸ್ ಮಾಡಿರ್ತೀವೋ ಹಾಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅದೇ ರೇಟ್ ಪರ್ ಯೂನಿಟ್ ಅಲ್ಲಿ ಇಶ್ಯೂ ಮಾಡಿದ್ವಿ. ಬಟ್ ಇಟ್ ಈಸ್ ನಾಟ್ ಸೇಮ್ ಇನ್ ದ ಕೇಸ್ ಆಫ್ ಸಿಂಪಲ್ ಆವರೇಜ್ ಮೆಥಡ್. So how to calculate under simple average method? Then what do you mean by a simple average method means? The simple average method is calculated just by adding all the different prices and dividing by the number of prices. So
total number of prices divided by their number. So this is how we are going to calculate under simple average method. So in this case, we are not at all considering the quantities, okay, quantities of materials for the calculation of average price. We are considering only the prices, okay, which are there in the balance divided by their numbers. This will be considered only during the case when the issue is going to be taken place. So issue ಮಾಡಬೇಕಾದ್ರೆ ಏನು ಮಾಡ್ತೀವಿ, ಯಾವ್ಯಾವ ಬ್ಯಾಲೆನ್ಸ್ ಅಲ್ಲಿ ಯಾವ್ಯಾವ ಪ್ರೈಸಸ್ ಇದೆಯೋ ಒಂದೊಂದು ಲಾಟ್ಗೆ ಯಾವ್ಯಾವ ಪ್ರೈಸ್ ಇರುತ್ತೋ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ 100 ಯೂನಿಟ್ಸ್ ನಾವು 9 per unit ಪರ್ಚೇಸ್ ಮಾಡಿರ್ತೀವಿ, 900 ಯೂನಿಟ್ಸ್ ಮತ್ತೊಂದು 7 per unit ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದ್ರು ಈಗ ಒಂದು 600 ಯೂನಿಟ್ಸ್ ಏನಾದ್ರು ಇಶ್ಯೂ ಮಾಡಬೇಕಾದ್ರೆ ಯಾವ ರೇಟಿಗೆ ಇಶ್ಯೂ ಮಾಡಬೇಕು, ಇಲ್ಲ 9 rupees ಅಲ್ಲಿ ಮಾಡಬೇಕಾ ಅಥವಾ 7 rupees ಅಲ್ಲಿ ಮಾಡಬೇಕಾ ಅನ್ನೋ ಹಾಗಿದ್ರೆ ನಾವೇನ್ ಮಾಡ್ತೀವಿ, ಸಿಂಪಲ್ ಆವರೇಜ್ ಅಲ್ಲಿ 9 rupees ಪ್ಲಸ್ 7 rupees ಎರಡು ಆಡ್ ಮಾಡಿ ಎರಡು ಪ್ರೈಸಸ್ ಎಷ್ಟು ಪ್ರೈಸಸ್ ಆಡ್ ಮಾಡ್ತೀವೋ ಅಷ್ಟು ನಂಬರ್ ಇಂದ ಡಿವೈಡ್ ಮಾಡಬೇಕು. 9 + 7 ಡಿವೈಡೆಡ್ ಬೈ 2 ದಟ್ ವಿಲ್ ಕಮ್ಸ್ ಟು 8 rupees. ಹಾಗಿದ್ರೆ ಈ 600 ಯೂನಿಟ್ಸ್ ನಾವೇನು ಇಶ್ಯೂ ಮಾಡ್ಬೇಕಂತ ಅನ್ಕೊಂಡಿರ್ತೀವೋ ಅದನ್ನ ನಾವು 8 rupees ಅಲ್ಲಿ ಇಶ್ಯೂ ಮಾಡಬೇಕು. ಹಾಗಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋಂಥದ್ದು ಒಂದು ಕ್ವೆಶನ್ ನೋಡಿ ನಾವು ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನ ನೋಡಿ. ಸೊ ಹಿಯರ್ ದೇರ್ ಇಸ್ ಎ ಕ್ವೆಶನ್ ದಟ್ ಈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಟುಕ್ ಪ್ಲೇಸ್ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲ್ ಎಕ್ಸ್ ಅಂತಾನೆ. ಇದು ಮಾರ್ಚ್ ತಿಂಗಳಲ್ಲಿ ನಡೆದಿರುವಂತಹ ಒಂದು ಡೀಟೇಲ್ಸ್ ಬಗ್ಗೆ ಹೈಲೈಟ್ ಆಗ್ತಾ ಇದೆ. ಸೊ ಈ ಒಂದು ರಿಸಿಪ್ಟ್ಸ್, ರೇಟ್ ಪರ್ ಯೂನಿಟ್, ಇಶ್ಯೂಸ್ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಇದನ್ನ ನಾವು ಸ್ಟೋರ್ಸ್ ಲೆಡ್ಜರ್ ಅಲ್ಲಿ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಫಾಲೋ ಮಾಡಿ ಸ್ಟೋರ್ಸ್ ಲೆಡ್ಜರ್ಗೆ ಎಂಟ್ರಿ ಮಾಡಬೇಕು. ಹಾಗಾದ್ರೆ ಯಾವ ರೀತಿ ಮಾಡೋಣ ಆ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಅನ್ನುವಂಥದ್ದು ಫಸ್ಟ್ ಕ್ವೆಶನ್ ಅನ್ನು ನೋಡಿ. ಸೊ ಮಾರ್ಚ್ 2 ಅಲ್ಲಿ ದರ್ ಇಸ್ ಎ ಟ್ರಾನ್ಸಾಕ್ಷನ್ ರಿಸಿಪ್ಟ್ಸ್ ಅಂತ ಕಾಲಮ್ ಅಲ್ಲಿ ಎಂಟ್ರಿ ತೋರಿಸ್ತಾ ಇದೆ ಈ ಕ್ವೆಶನ್ ಅಲ್ಲಿ. ಎಷ್ಟು ರೇಟ್ಗೆ ಅಂದ್ರೆ 20 per unit. ನೆಕ್ಸ್ಟ್ 10th ಮಾರ್ಚ್ಗೆ ಮತ್ತೆ ಪರ್ಚೇಸ್ ಮಾಡಿದ್ವಿ 30 ಯೂನಿಟ್ಸ್. ಸೊ ಅದು ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ಇದೆ 24 per unit. 13th ಮಾರ್ಚ್ ಇಶ್ಯೂ ಕಾಲಮ್ ಅಲ್ಲಿ ತೋರಿಸ್ತಾ ಇದೆ. ಹಾಗಿದ್ರೆ 25 ಯೂನಿಟ್ಸ್ ನ ಇಶ್ಯೂ ಮಾಡ್ತಾ ಇದೀವಿ 13th. 18th ಬಂದು ಪರ್ಚೇಸಸ್ ಮಾಡಿದ್ವಿ 25 ಯೂನಿಟ್ಸ್ 26 per unit. ಹಾಗೆ ಅದೇ ರೀತಿ 20th ಮಾರ್ಚ್ ಅಲ್ಲಿ ಇಶ್ಯೂ 20 ಯೂನಿಟ್ಸ್ ನ ಮಾಡಿದ್ವಿ. 24th ಮಾರ್ಚ್ 35 ಯೂನಿಟ್ಸ್ ನ ಪರ್ಚೇಸ್ ಮಾಡಿದ್ವಿ 25 per unit. ಹಾಗೆ ಅದೇ ರೀತಿ 27th ಮಾರ್ಚ್ ಅಲ್ಲಿ ನಾವು 25 ಯೂನಿಟ್ಸ್ ನ ಇಶ್ಯೂ ಮಾಡಿದ್ವಿ. ಹಾಗಿದ್ರೆ ಈ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋಂಥದ್ದನ್ನು ನೋಡೋಣ ಇಲ್ಲಿ. ಸೊ ಇನ್ ದಿಸ್ ಕೇಸ್ ಸಿಂಪಲ್ ಆವರೇಜ್ ಆಸ್ ಇಟ್ ಈಸ್ ನಾವು ಯಾವ ರೀತಿ ಸ್ಟೋರ್ಸ್ ಲೆಡ್ಜರ್ ಅಲ್ಲಿ 3 ಮೇನ್ ಕ್ಯಾಟಗರಿ ಆಗಿ ಡಿವೈಡ್ ಮಾಡಿ ರಿಸಿಪ್ಟ್ಸ್ ಕಾಲಮ್ ಒಂದು, ಬ್ಲಾಕ್ ಒಂದು, ಇಶ್ಯೂ ಮತ್ತೆ ಬ್ಯಾಲೆನ್ಸ್ ಕಾಲಮ್, ಅದರಲ್ಲಿ ಯೂನಿಟ್ಸ್, ರೇಟ್, ಅಮೌಂಟ್, ಅದೇ ರೀತಿ ದ ಫಾರ್ಮ್ಯಾಟ್ ಇಸ್ ಸೇಮ್ ಫಾರ್ ದ ಸಿಂಪಲ್ ಆವರೇಜ್ ಮೆಥಡ್ ಆಲ್ಸೋ. ಬರೀ ಇಶ್ಯೂ ಮಾಡ್ಬೇಕಾದ್ರೆ ಯಾವ ಪ್ರೈಸ್ ಅಲ್ಲಿ ಮಾಡ್ತೀವಿ ಅನ್ನೋಂಥದ್ದನ್ನು ಮಾತ್ರ ಇಂಪಾರ್ಟೆಂಟ್. ಸೊ ಇದು 2nd ಫೆಬ್ರವರಿ ನಮಗೆ ಡೀಟೇಲ್ಸ್ ಅನ್ನ ರಿಸಿಪ್ಟ್ಸ್ ಅಂತ ಕೊಟ್ಟಿದ್ದಾನೆ. ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ತೋರಿಸ್ತಾ ಇದೆ ಯೂನಿಟ್ಸ್. ಎಷ್ಟು ಯೂನಿಟ್ಸ್ ನ ಪರ್ಚೇಸ್ ರಿಸಿಪ್ಟ್ಸ್ ಅಲ್ಲಿ ಇರೋದ್ರಿಂದ ಅದು ಪರ್ಚೇಸ್ ಮಾಡಿದೀವಿ ಅಂತ ಹೇಳಿ ಅರ್ಥ. ಸೊ ಹಾಗಾದ್ರೆ ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡಿದೀವಿ ಅಂತ ಅಂದ್ರೆ 20 ಯೂನಿಟ್ಸ್. ರೇಟ್ ಪರ್ ಯೂನಿಟ್ ಬಂದು 20, ದ ವ್ಯಾಲ್ಯೂ ಕಮ್ಸ್ ಟು 400. ಇಲ್ಲಿ ಯಾವುದೇ ಒಂದು ಓಪನಿಂಗ್ ಸ್ಟಾಕ್ ಡೀಟೇಲ್ಸ್ ಕೊಡದೇ ಇರೋದ್ರಿಂದ ಫಸ್ಟ್ ನಾವೇನು ಪರ್ಚೇಸ್ ಮಾಡಿರ್ತೀವೋ ಅದೇ ಡೀಟೇಲ್ಸ್ ಬ್ಯಾಲೆನ್ಸ್ ಕಾಲಮ್ಗೆ ಎಂಟ್ರಿ ಮಾಡ್ಕೊಳ್ಳಿ. ಅದು 20 ಯೂನಿಟ್ಸ್ 20 ಮತ್ತೆ 400 ವ್ಯಾಲ್ಯೂ. ನೆಕ್ಸ್ಟ್ ಏನ್ ಕೊಡ್ತಾನೆ, 10th ಮಾರ್ಚ್ ಅಲ್ಲಿ there is a purchase of once again purchase of 30 units 24 per unit ಅಂತಾನೆ. 30 units 24 per unit, ಅದರ ವ್ಯಾಲ್ಯೂ ಬಂದು 720. So same thing it goes to the balance whenever the purchases are going to be taken place. Whenever we are entering the values, fresh purchases or the fresh lots, we should see previous date ಅಲ್ಲಿ ಏನ್ ಲಾಟ್ ಉಳ್ಕೊಂಡಿರುತ್ತೋ ಫಸ್ಟ್ ಅದನ್ನ ಹಾಗೆ ಎಂಟ್ರಿ ಮಾಡ್ಕೋಬೇಕು. 20 ಯೂನಿಟ್ಸ್ ಉಳ್ಕೊಂಡಿದೆ 20 per unit 400 ಅದರ ವ್ಯಾಲ್ಯೂ. ಈಗ ಪರ್ಚೇಸ್ ಆಗಿರುವಂತಹ 30 ಯೂನಿಟ್ಸ್ 24 per unit 720 rupees. These are the balance of stock in hand in the stores ledger. Next 13th ಅಲ್ಲಿ there is a transaction which are relating to the issue of 25 units. Now we should decide what is the price that has to be allotted to the production department. ಯಾವ ಪ್ರೈಸ್ ಅಲ್ಲಿ ನಾವು ಅಲಾಟ್ ಮಾಡಬೇಕು ಅಂದ್ರೆ ಇಲ್ಲಿ ಸಿಂಪಲ್ ಆವರೇಜ್ ಮೆಥಡ್ ಫಾಲೋ ಮಾಡ್ತಾ ಇರೋದ್ರಿಂದ 25 ಯೂನಿಟ್ಸ್ ನ ಇಶ್ಯೂ ಮಾಡಬೇಕು ಅಂತ ಹೇಳ್ತಾನೆ. ಸೊ ಆ 25 ಯೂನಿಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಎರಡು ಲಾಟ್ಸ್ ಇದೆ, ಒಂದು 20 ಯೂನಿಟ್ಸ್ ಒಂದಿದೆ, ಒಂದು 30 ಯೂನಿಟ್ಸ್ ಒಂದಿದೆ. ಎರಡು ಸೇರಿದ್ರೆ ಎಷ್ಟಾಗತ್ತೆ, 50 ಯೂನಿಟ್ಸ್ ಆಗುತ್ತೆ. ಸೊ 50 ಯೂನಿಟ್ಸ್ ಅಲ್ಲಿ ನಾವು ಎಷ್ಟು ಇಶ್ಯೂ ಮಾಡಬೇಕು ಅಂದ್ರೆ ಬರೀ 25 ಮಾತ್ರ ರಿಕ್ವೈರ್ಮೆಂಟ್ ಇರೋದು. ಹಾಗಿದ್ರೆ ಫಸ್ಟ್ ಲಾಟ್ ಅಲ್ಲಿ ಇರುವಂತದ್ದು 20 ಕ್ಲೋಸ್ ಆಗುತ್ತೆ. 30 ಯೂನಿಟ್ಸ್ ಅಲ್ಲಿ ಇರುವಂತದ್ದು ಬರೀ 5 ಯೂನಿಟ್ಸ್ ಅನ್ನ ಮಾತ್ರ ತಗೊಳ್ತೀವಿ. ಇಲ್ಲಿರುವಂತಹ ಫಸ್ಟ್ ಲಾಟ್ ಅಲ್ಲಿ ಇರುವಂತದ್ದು 20,
ಸೆಕೆಂಡ್ ಲಾಟ್ ಅಲ್ಲಿ ಇರುವಂತದ್ದು ಬರೀ 5 ಮಾತ್ರ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಯಾವ ಪ್ರೈಸ್ ಅಲ್ಲಿ ಇಶ್ಯೂ ಮಾಡಬೇಕು ಅಂತಂದ್ರೆ, ಸೊ ವಿ ಶುಡ್ ಆಡ್ ಬೋತ್ ದ ಪ್ರೈಸಸ್. 20 rupees ಒಂದು, 24 rupees ಒಂದಿದೆ. ಆ ಎರಡು ಪ್ರೈಸಸ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2, ಅಂದ್ರೆ 2 ಡಿಫ್ರೆಂಟ್ ಲಾಟ್ಸ್ ಇಂದ ತಗೊಂಡಿರೋದ್ರಿಂದ ಎಷ್ಟು ಪ್ರೈಸಸ್ ನ ಆಡ್ ಮಾಡ್ತೀವೋ ಅಷ್ಟು ನಂಬರ್ ಇಂದ ಡಿವೈಡ್ ಮಾಡಬೇಕು. 20 + 24 ಅಂದ್ರೆ 44/2 ಆಗುತ್ತೆ. ಸೊ ಹಾಗಿದ್ರೆ ಈಗ ನಾವು ಇಶ್ಯೂ ಮಾಡಬೇಕಾಗಿರುವಂತದ್ದು ಎರಡು ಲಾಟ್ಸ್ ಇಂದ ಸೇರಿ 22 per unit ಇಶ್ಯೂ ಮಾಡಬೇಕು. ಹಾಗಿದ್ರೆ ಆ ಬ್ಯಾಲೆನ್ಸು ಎರಡು 50ಯಲ್ಲಿ 25 ಆದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಬಂದು 25. ಹಾಗಿದ್ರೆ ಅದರಲ್ಲಿ ಫಸ್ಟ್ ಲಾಟ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಸೆಕೆಂಡ್ ಲಾಟ್ ಅಲ್ಲಿರುವಂತಹ 25 per unit ಮಾತ್ರ ಉಳ್ಕೊಂಡಿರುತ್ತೆ. 25 ಯೂನಿಟ್ಸ್ ಮಾತ್ರ ಉಳ್ಕೊಂಡಿರೋದು. ಅದು ಯಾವ ಪ್ರೈಸ್ ಅಲ್ಲಿ ಇದೆ ಅಂತ ಅಂದ್ರೆ 20. ನಾವು ಬ್ಯಾಲೆನ್ಸ್ ಅಲ್ಲಿ ತೋರಿಸ್ಬೇಕಾದ್ರೆ ಎಷ್ಟು ಬ್ಯಾಲೆನ್ಸ್ ಇರುತ್ತೋ ರೇಟ್ ಪರ್ ಯೂನಿಟ್ ಹಾಗೆ ತೋರಿಸ್ತೀವಿ. ಜಸ್ಟ್ ಲೈಕ್ ಫಿಫೋ ಮೆಥಡ್ ಅಲ್ಲಿ ಫಾಲೋ ಮಾಡುವಂಥದ್ದು. ಬಟ್ ಇಶ್ಯೂ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಎರಡು ಪ್ರೈಸಸ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ ದೇರ್ ನಂಬರ್ ಆಫ್ ಪ್ರೈಸಸ್ ಅನ್ನ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ 25 ಯೂನಿಟ್ಸ್ ಅನ್ನ 22 rupees ಆಗಿ ಇಶ್ಯೂ ಮಾಡಿದೀವಿ. ವ್ಯಾಲ್ಯೂ ಬಂದು 550. ಬಟ್ ಬ್ಯಾಲೆನ್ಸ್ ಅಲ್ಲಿ ತೋರಿಸ್ಬೇಕಾದ್ರೆ ಫಸ್ಟ್ ಲಾಟ್ ಕ್ಲೋಸ್ ಆಗಿರುತ್ತೆ. ಸೆಕೆಂಡ್ ಲಾಟ್ ಅಲ್ಲಿ ಬರೀ 5 ಯೂನಿಟ್ಸ್ ಮಾತ್ರ ನಾವು ಇಶ್ಯೂ ಮಾಡಿರೋದ್ರಿಂದ ಉಳಿದಿರುವಂತಹ 25 ಯೂನಿಟ್ಸ್ ಹಾಗೆ ಇರುತ್ತೆ. ಯಾವ ಪ್ರೈಸ್ ಅಲ್ಲಿ ಅಂತಂದ್ರೆ ನಾವು ಏನು ಬ್ಯಾಲೆನ್ಸ್ ಅಲ್ಲಿ ತೋರಿಸಿದೀವೋ ಪರ್ಚೇಸ್ ಮಾಡ್ಬೇಕಾದ್ರೆ ಅದೇ ವ್ಯಾಲ್ಯೂನ ತೋರಿಸ್ಬೇಕು. ಬ್ಯಾಲೆನ್ಸ್ ಅಲ್ಲಿ 24 rupees, it comes to 600. Next on 18th March there is a purchase of 25 units at the rate of 26 per unit. The value comes to 650. ಇದು ಪರ್ಚೇಸ್ ಆಗಿರೋದ್ರಿಂದ ಯಾವುದೇ ಇಶ್ಯೂಸ್ ಇಲ್ಲ ಈ ಡೇಟ್ ಅಲ್ಲಿ. ಹಾಗಿದ್ರೆ ಬ್ಯಾಲೆನ್ಸ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಪ್ರೀವಿಯಸ್ ಡೇಟ್ ಅಲ್ಲಿ ಏನ್ ಬ್ಯಾಲೆನ್ಸ್ ಇರುತ್ತೋ ಯೂನಿಟ್ಸ್ ಅದನ್ನ ಫಸ್ಟ್ ಎಂಟ್ರಿ ಮಾಡ್ತೀವಿ. ಈಗ ಹೊಸದಾಗಿ ಪರ್ಚೇಸ್ ಆಗಿರುವಂತದ್ದು ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. There are two lots in the date, that is on 18. 5 units at the rate 24 rupees. ಮತ್ತೊಂದು ಲಾಟ್ ಬಂದು 25 units at the rate 26 per unit. Next on 20th there is an issue of 20 units ಅಂತಾನೆ. So here we can see very clearly that first lot ಅಲ್ಲಿ 25 ಇದೆ, second lot ಅಲ್ಲಿ 25, total 50 units ಇರುತ್ತೆ ನಮ್ಮ ಹತ್ರ. ಬಟ್ ಇಶ್ಯೂ ರಿಕ್ವೈರ್ಮೆಂಟ್ ಕೇಳಿರೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ 20 ಯೂನಿಟ್ಸ್ ಇರೋದ್ರಿಂದ ನಾವು ಫಸ್ಟ್ ಲಾಟ್ ಅಲ್ಲಿ ಇರುವಂತಹ ವ್ಯಾಲ್ಯೂನೇ ಸಫಿಶಿಯಂಟ್ ಆಗಿರುತ್ತೆ. ಅದ್ರಲ್ಲಿ 20 ಯೂನಿಟ್ಸ್ ಮಾತ್ರ ನಾವು ಇಶ್ಯೂ ಮಾಡಬೇಕು ಅಂತ ಹೇಳಿ ತೋರಿಸ್ತೀವಿ. ಬಟ್ ಇಶ್ಯೂ ಮಾಡಬೇಕಾಗಿರುವಂತಹ ಪ್ರೈಸ್ ಸಿಂಪಲ್ ಆವರೇಜ್ ಇರೋದ್ರಿಂದ 24 rupees + 26 rupees ವಿ ಹ್ಯಾವ್ ಟು ಕನ್ಸಿಡರ್. ಎಷ್ಟು ಪ್ರೈಸಸ್, ಎಷ್ಟು ಲಾಟ್ ಡೇಟ್ ಅಲ್ಲಿ ಉಳ್ಕೊಂಡಿರುತ್ತೋ ಅಷ್ಟು ಲಾಟಿನ ಒಂದು ಪ್ರೈಸಸ್ ಅನ್ನ ಆಡ್ ಮಾಡ್ಕೋಬೇಕು. 24 rupees + 26 rupees ಬಂದಾಗ ಅದು 50 ಆಗತ್ತೆ. 50 ಡಿವೈಡೆಡ್ ಬೈ 2 ನಂಬರ್ಸ್ ನಾವು ಆಡ್ ಮಾಡ್ತಾ ಇರೋದ್ರಿಂದ ಡಿವೈಡೆಡ್ ಬೈ 2. ಹಾಗಿದ್ರೆ ನಾವು ಇಶ್ಯೂ ಮಾಡಬೇಕಾಗಿರೋದು ಈ 24 rupees ಅಲ್ಲ, 25 rupees ಅಂತ ಹೇಳಿ ಅರ್ಥ. ನಾವು ಕನ್ಸಿಡರ್ ಮಾಡಬೇಕಾದ್ರೆ ಯೂನಿಟ್ಸ್ ಡಿಡಕ್ಷನ್ ಮಾಡಬೇಕಾದ್ರೆ ಫಿಫೋ ಅಲ್ಲೇ ಫಾಲೋ ಮಾಡ್ತೀವಿ. ಬಟ್ ಪ್ರೈಸ್ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಎಷ್ಟು ನಂಬರ್ಸ್ ಇರುತ್ತೋ ಪ್ರೈಸಸ್ ಅಷ್ಟು ಪ್ರೈಸಸ್ ಡಿವೈಡೆಡ್ ಬೈ ದ ನಂಬರ್ ಮಾಡಿ ನಾವು ಎಷ್ಟು ವ್ಯಾಲ್ಯೂ ಬರುತ್ತೋ ಆ ಒಂದು ವ್ಯಾಲ್ಯೂ ಇಂದ ನಾವು ಇಶ್ಯೂ ಮಾಡ್ತೀವಿ. ಸೊ ಈಗ 25 ಯೂನಿಟ್ಸ್ ಅಲ್ಲಿರುವಂತಹ ಒಂದು 20 ಯೂನಿಟ್ಸ್ ನ ಇಶ್ಯೂ ಮಾಡಿದ್ವಿ. ಬಟ್ ರಿಮೈನಿಂಗ್ ಸ್ಟಾಕು ಇನ್ನ 5 ಯೂನಿಟ್ಸ್ ಹಾಗೆ ಇರುತ್ತೆ. ಆ 5 ಯೂನಿಟ್ಸ್ 24 rupees ಆಗಿ ಪರ್ಚೇಸ್ ಮಾಡಿರ್ತೀವಿ. ಸೊ ಅದನ್ನೇ ತೋರಿಸ್ಬೇಕು. 5 ಯೂನಿಟ್ಸ್ ಬ್ಯಾಲೆನ್ಸ್ ಅಲ್ಲಿ ಇರುವಂತದ್ದು 24 per unit. ದ ವ್ಯಾಲ್ಯೂ ಕಮ್ಸ್ ಟು 120. ಆ ನೆಕ್ಸ್ಟ್ ಲಾಟ್ ಅಲ್ಲಿರುವಂತಹ ವ್ಯಾಲ್ಯೂಸ್ ಹಾಗೆ ಇರುತ್ತೆ. 25 ಯೂನಿಟ್ಸ್ 26 per unit. ದ ವ್ಯಾಲ್ಯೂ ಕಮ್ಸ್ ಟು 650. Next on 24th March there is a fresh purchase again, that is 35 units at the rate of 25. The value is 875. Whenever we are going to show in the balance the previous date ಅಲ್ಲಿ ಏನೇನು ಬ್ಯಾಲೆನ್ಸ್ ಹೇಗಿರುತ್ತೋ ಹಾಗೆ ಕನ್ಸಿಡರ್ ಮಾಡಿ. ಫಿಫೋ ಮೆಥಡ್ ಅಲ್ಲಿ ಯಾವ ರೀತಿ ಮಾಡ್ತೀವೋ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲೇ ಮಾಡ್ತೀವಿ. ಒಂದು 5 ಯೂನಿಟ್ಸ್ ಬ್ಯಾಲೆನ್ಸ್ ಒಂದು ಲಾಟ್ ಇದೆ 24 per unit ಆಗಿ. ನೆಕ್ಸ್ಟ್ ಒಂದು 25 ಯೂನಿಟ್ಸ್ ಅಲ್ಲಿರುವಂತದ್ದು ಇನ್ನ ಒಂದು ಲಾಟ್ ಉಳ್ಕೊಂಡಿದೆ 26 per unit ಪರ್ಚೇಸ್ ಮಾಡಿರುವಂತದ್ದು. ಈ ಪರ್ಚೇಸ್ ಆಗಿರುವಂತಹ ಒಂದು 35 ಯೂನಿಟ್ಸ್ at the rate 25 per unit. This will be the balance of stock on the date of 24th March. Next on 27 there is an issue transaction has shown, that is on 25th 25 units. ಸೊ 25 ಯೂನಿಟ್ಸ್ ನ ನಾವು ಇಶ್ಯೂ ಮಾಡಬೇಕಾಗಿರುತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಈಗ ಪ್ರೀವಿಯಸ್ ಡೇಟ್ ಅಲ್ಲಿ ಏನೇನ್ ಬ್ಯಾಲೆನ್ಸಸ್ ಇರುತ್ತೋ ಫಸ್ಟ್ ನೋಡ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡ್ತೀವಿ, 5 ಯೂನಿಟ್ಸ್ ನ ಇಶ್ಯೂ ಮಾಡ್ಕೋಬಹುದು. ಫಸ್ಟ್ ಲಾಟ್ ಕ್ಲೋಸ್ ಆಗ್ಬಿಡುತ್ತೆ. ಇನ್ನು ಉಳಿದಿರುವಂತಹ 25 ಯೂನಿಟ್ಸ್ ಅಲ್ಲಿ ಬರೀ 20 ಮಾತ್ರ ರಿಕ್ವೈರ್ಮೆಂಟ್ ನಮಗೆ ಬೇಕಾಗಿರೋದು. ಯಾಕಂದ್ರೆ 5 ಯೂನಿಟ್ಸ್ ಆಲ್ರೆಡಿ ನಾವು ಇಶ್ಯೂ 5 ಯೂನಿಟ್ಸ್ ಫಸ್ಟ್ ಲಾಟ್ ಇಂದ ತಗೊಂಡಿರ್ತೀವಿ. ಸೆಕೆಂಡ್ ಲಾಟ್ ಇಂದ ಬರೀ 20 ಯೂನಿಟ್ಸ್ ನ ಮಾತ್ರ ಕನ್ಸಿಡರ್ ಮಾಡಿ ಟೋಟಲ್ 25 ಮಾಡ್ಕೊಳ್ತೀವಿ. ಬಟ್ ಪ್ರೈಸ್ ನ ಇಶ್ಯೂ ಮಾಡ್ಬೇಕಾದ್ರೆ
ಆ ಪ್ರೀವಿಯಸ್ ಡೇಟ್ ಅಲ್ಲಿ ಏನೇನ್ ಬ್ಯಾಲೆನ್ಸ್ ಆಫ್ ಸ್ಟೋರ್ಸ್ ಬ್ಯಾಲೆನ್ಸ್ ಅಲ್ಲಿ ಪ್ರೈಸಸ್ ಅಲಾಟ್ಮೆಂಟ್ ಆಗಿರುವಂತಹ ಯೂನಿಟ್ಸ್ ಇರುತ್ತೋ ಆ ಪ್ರೈಸಸ್ ನ 3 ಲಾಟ್ ಅಲ್ಲಿ ಇರುವಂತಹ ಒಂದು ಪ್ರೈಸಸ್ ಅನ್ನ ನಾವು ಆಡ್ ಮಾಡ್ಕೋಬೇಕು. ಒಂದು 24 ಪರ್ ಯೂನಿಟ್ ಒಂದಿದೆ, 26 ಪರ್ ಯೂನಿಟ್ ಒಂದಿದೆ, 25 ಪರ್ ಯೂನಿಟ್ ಒಂದಿದೆ. ಸೊ ಈ ಮೂರನ್ನ ಆಡ್ ಮಾಡಿ ನಾವೇನ್ ಮಾಡ್ಬೇಕಾಗತ್ತೆ, 3 ನಂಬರ್ಸ್ ಆಡ್ ಮಾಡಿರೋದ್ರಿಂದ 3 ಡಿವೈಡ್ ಮಾಡಬೇಕು. ಇಟ್ ಶುಡ್ ಬಿ ಡಿವೈಡೆಡ್ ಬೈ, ಬಿಕಾಸ್ ವಿ ಹ್ಯಾವ್ ಕನ್ಸಿಡರ್ಡ್ ಡಿಫರೆಂಟ್ ಪ್ರೈಸಸ್, ಸೊ ಇಟ್ ಶುಡ್ ಬಿ ಡಿವೈಡೆಡ್ ಬೈ ದ 3 numbers. So the value comes to 25 rupees. 25 per unit ಆಗುತ್ತೆ. ಈ ಮೂರನ್ನ ಆಡ್ ಮಾಡಿ ಟೋಟಲ್ 3 ಇಂದ ಡಿವೈಡ್ ಮಾಡಿದ್ರೆ ನಮಗೆ ವ್ಯಾಲ್ಯೂ 25 ಬರುತ್ತೆ. ಹಾಗಿದ್ರೆ ಸೊ ದ ವ್ಯಾಲ್ಯೂ ಕಮ್ಸ್ ಟು 625. ಹಾಗಿದ್ರೆ ಫಸ್ಟ್ ಲಾಟ್ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಫಸ್ಟ್ ಲಾಟ್ ಯೂನಿಟ್ಸ್. ಸೆಕೆಂಡ್ ಲಾಟ್ ಅಲ್ಲಿ ಇರುವಂತಹ ಒಂದು 25 ಯೂನಿಟ್ಸ್ ಅಂತ ಹೇಳ್ತಾನೆ. ಆ 25 ಯೂನಿಟ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, 20 ಯೂನಿಟ್ಸ್ ಅನ್ನ ಕಂಪ್ಲೀಟ್ ಆಗಿ ಇಶ್ಯೂಗೆ ತಗೊಂಡ್ಬಿಟ್ಟಿರೋದ್ರಿಂದ 5 ಯೂನಿಟ್ಸ್ ಮಾತ್ರ ಇರುತ್ತೆ ಬ್ಯಾಲೆನ್ಸ್. ಆ 5 ಯೂನಿಟ್ಸ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ತೋರಿಸಿ, ಆ ಸೆಕೆಂಡ್ ಲಾಟ್ ಅಲ್ಲಿ ಇರುವಂತಹ 26 ಪರ್ ಯೂನಿಟ್ ಇರುವಂತದ್ದು 26 ಹಾಗೆ ತೋರಿಸಿ, ದ ವ್ಯಾಲ್ಯೂ ಕಮ್ಸ್ ಟು 130. ಆ ಥರ್ಡ್ ಲಾಟ್ ಅಲ್ಲಿ ಇರುವಂತಹ ಯೂನಿಟ್ಸ್, ಪ್ರೈಸ್ ಮತ್ತೆ ವ್ಯಾಲ್ಯೂಸ್ ನ ಆಸ್ ಇಟ್ ಈಸ್ ಹಾಗೆ ಎಂಟ್ರಿ ಮಾಡಬೇಕು. ಅದು ಯಾವುದೇ ಒಂದು ಇಶ್ಯೂ ಆಗಿಲ್ಲ ವ್ಯಾಲ್ಯೂ ಯೂನಿಟ್ಸ್. ಸೊ ಹಾಗಿದ್ರೆ 27 ಮಾರ್ಚ್ ಬ್ಯಾಲೆನ್ಸ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಇದು ಡಿಫ್ರೆಂಟ್ ಪ್ರೈಸಸ್ ಇರೋದ್ರಿಂದ ಬರೀ ಯೂನಿಟ್ಸ್ ಮತ್ತೆ ಅಮೌಂಟ್ ಕಾಲಮ್ ಅಲ್ಲಿ ಮಾತ್ರ ನಾವು ತೋರಿಸ್ತೀವಿ. ವಾಟ್ ಇಸ್ ದ ಕ್ಲೋಸಿಂಗ್ ಸ್ಟಾಕ್ ಅಂತ ಅಂದ್ರೆ 40 ಯೂನಿಟ್ಸ್ ಇದೆ, ಅದ್ರ ವ್ಯಾಲ್ಯೂ ಬಂದು 1005 ಆಗುತ್ತೆ. 1005 ರೂಪಾಯಿ ಹಾಗೆ 40 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ತೋರಿಸ್ತಾ ಇದೆ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಂಡರ್ ಸಿಂಪಲ್ ಪ್ರೈಸ್ ಮೆಥಡ್. ಹಾಗಿದ್ರೆ ಸಿಂಪಲ್ ಪ್ರೈಸ್ ಮೆಥಡ್ ಅಲ್ಲಿ ನೋಡ್ಕೊಳ್ಳಿ, ಇಶ್ಯೂಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ FIFO ಮೆಥಡ್ ಅಲ್ಲೇ ನಾವು ಫಾಲೋ ಮಾಡ್ತೀವಿ. ಕ್ರೊನಾಲಜಿಕಲ್ ಆರ್ಡರ್ ಅಲ್ಲೇ ನಾವು ಲಾಸ್ ನ ರಿಟೈನ್ ಮಾಡ್ತೀವಿ. ಬಟ್ ಅಲಾಟ್ಮೆಂಟ್ ಮಾಡ್ಬೇಕಾದ್ರೂ FIFO ಮೆಥಡ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ. ಬಟ್ ಪ್ರೈಸ್ ಕನ್ಸಿಡರ್ ಮಾಡ್ಬೇಕಾದ್ರೆ ಇಶ್ಯೂಗೆ ಮಾತ್ರ ಎಲ್ಲಾ ಪ್ರೈಸಸ್ ಅನ್ನ ಆಡ್ ಮಾಡಿ ಬೈ ದರ್ ನಂಬರ್ ಇಂದ ಡಿವೈಡ್ ಮಾಡಿ ಬರುವಂತಹ ವ್ಯಾಲ್ಯೂನ ನಾವು ರೇಟ್ ಪರ್ ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮತ್ತೊಂದು ಕ್ವಶನ್ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸ್ಟೂಡೆಂಟ್ಸ್ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಮತ್ತೊಂದು ಕ್ವೆಶನ್ ನೀವು ಲೆಟ್ ಅಸ್ ವಿಲ್ ಗೋ ಟು ದ ವೇಟೆಡ್ ಅವರೇಜ್ ಪ್ರೈಸ್ ಮೆಥಡ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋಂಥದ್ದನ್ನು ನೋಡೋಣ. ದೇರ್ ಇಸ್ ಅ ಕ್ವೆಶನ್ ದಟ್ these are the figures which are relating to the chemical waste ಅಂತಾನೆ. ಸೊ ಇಟ್ ಹ್ಯಾಸ್ ಟು ಬಿ ಶೋನ್ ಅಗೇನ್ಸ್ಟ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ ವೇಟೆಡ್ ಅವರೇಜ್ ಮೆಥಡ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಅನ್ನೋ ವೇಟೆಡ್ ಅವರೇಜ್ ಮೆಥಡ್ ಅಲ್ಲಿ ಹೌ ಟು ಶೋ ದ ಸ್ಟೋರ್ಸ್ ಲೆಡ್ಜರ್ ಅನ್ನೋಂಥದ್ದನ್ನ ತೋರಿಸಿ ಅಂತ ಕೇಳಿದ್ದಾನೆ. So in this question they have given both the receipts as well as the issues. 1st October opening stock details ಅನ್ನ ಕೊಟ್ಟಿದ್ದಾನೆ, 200 units at 35 per unit. 3rd October ಬಂದು purchases has been taken place from the supplier, that is 300 units at 40 per unit. 13th October there is a purchases again 900 units at 43 per unit. Then on 23rd October also there is the purchase details has been given, that is 600 units at 38 per unit. And also the issues ಆಗಿರುವಂತಹದನ್ನ ಸಪರೇಟ್ ಆಗಿ ಪರ್ಚೇಸ್ ಆಗಿರುವಂತದ್ದು ಸಪರೇಟ್ ಆಗಿ ಕೊಟ್ಟಿದ್ದಾನೆ. October 5th 400 ಯೂನಿಟ್ಸ್ ಇಶ್ಯೂ ಮಾಡಿದೀವಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. October 15th 600 ಯೂನಿಟ್ಸ್ ಅನ್ನ, October 28th 600 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದೀವಿ. ಮತ್ತೊಂದು ಟ್ರಾನ್ಸಾಕ್ಷನ್ಸ್ ಅನ್ನ ಹೈಲೈಟ್ ಮಾಡಿದಾನೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ. The stock verification revealed on 24th October as an excess of 40 units. ಹಾಗಿದ್ರೆ 24th October ಅಲ್ಲಿ ಎಕ್ಸೆಸ್ ಗೂಡ್ಸ್ ಏನಾಗಿರುತ್ತೆ ಮತ್ತೆ ಸ್ಟೋರ್ಸ್ಗೆ ವಾಪಸ್ ಬಂದಿರುತ್ತೆ 40 ಯೂನಿಟ್ಸ್. ಈ ಒಂದು ಟ್ರಾನ್ಸಾಕ್ಷನ್ಸ್ ನ ತೋರಿಸಬೇಕಾಗುತ್ತೆ. ಲೆಟ್ ಅಸ್ ವಿಲ್ ಸಿ ಹೌ ಟು ಕ್ಯಾಲ್ಕುಲೇಟ್ ಅಕಾರ್ಡಿಂಗ್ ಟು ದ ವೇಟೆಡ್ ಆವರೇಜ್ ಮೆಥಡ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಈ ವೇಟೆಡ್ ಆವರೇಜ್ ಮೆಥಡ್ ಅಲ್ಲಿ ಆಸ್ ಇಟ್ ಈಸ್ ಸೇಮ್ FIFO, LIFO, ಸಿಂಪಲ್ ಆವರೇಜ್ ಯಾವ ರೀತಿ ಫಾರ್ಮ್ಯಾಟ್ ಅನ್ನ ಹಾಕಿ ಡೀಟೇಲ್ಸ್ ನ ತೋರಿಸ್ತೀವಿ, ಇಶ್ಯೂಸ್, ರಿಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್, ಸೇಮ್ ಥಿಂಗ್ ಹಿಯರ್ ಆಲ್ಸೋ ಇಟ್ ಹ್ಯಾಸ್ ಟು ಬಿ ಫಾಲೋಡ್. ಸೊ ಆನ್ October 1st ಅಲ್ಲಿ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ಕ್ವೆಶನ್ ಅಲ್ಲಿ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಕಾಲಮ್ ಹೋಗಿ 200 ಯೂನಿಟ್ಸ್ ಅಟ್ ದ ರೇಟ್ 35 rupees. The value comes to 7,000. Next on 3rd October there is a purchase transaction has been taken place, that is 300 units, 40 rupees rate, 12,000 value. So as it is how we used to enter in the FIFO, same thing, the balance has to be shown, the previous date balance first, the next what we purchased that has to be shown in the balance column. One is 200 units is there, another one will be the 300 units. These are the balances which is remaining in the stores. So both the value is one is 35 per unit, another one is 40 per unit. So
Whenever we are showing the values in the purchases, when there are two different lots, so we have to mention the balance, that is balance. The how many units means 500 units. The amount will comes to 19,000. How to calculate this 38? How we got means in the weighted average method ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ರೇಟ್ ಪರ್ ಯೂನಿಟ್ ಅಂತ ಅಂದ್ರೆ, ಸೊ ಎಷ್ಟು ಲಾಟ್ಸ್ ಇರುತ್ತೋ ಸೊ ವ್ಯಾಲ್ಯೂ ಡಿವೈಡೆಡ್ ಬೈ ದ ಅಮೌಂಟ್ ಬೈ ಯೂನಿಟ್ ಅಂತ ಹೇಳಿ ಅರ್ಥ. ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ದ ಟೋಟಲ್ ಯೂನಿಟ್ಸ್. ಸೊ ಡಿವೈಡ್ ಮಾಡಿದಾಗ 19,000 500 ಇಂದ ಡಿವೈಡ್ ಮಾಡಿದಾಗ ಅಕ್ಟೋಬರ್ 3 38 ಪರ್ ಯೂನಿಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಒಂದೇ ಒಂದು ಲಾಟ್ ಇರ್ಬೇಕಾದ್ರೆ ಸೇಮ್ ರೇಟು ಸೇಮ್ ಯೂನಿಟ್ಸ್ ಅನ್ನ ಹಾಕ್ತೀವಿ. ಟೂ ಡಿಫ್ರೆಂಟ್ ಲಾಟ್ಸ್ ಇದ್ದಾಗ ಆ ಒಂದು ದಿನ ನಾವು ನೆಕ್ಸ್ಟ್ ಇಶ್ಯೂ ಏನಾದ್ರು ಮಾಡ್ಬೇಕಾದ್ರೆ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ಬೇಕು ಅಂತ ಅಂದ್ರೆ, ಟೋಟಲ್ ವ್ಯಾಲ್ಯೂ ಆ ಪ್ರೀವಿಯಸ್ ಡೇಟ್ ಅಲ್ಲಿ ವ್ಯಾಲ್ಯೂ ಎಷ್ಟಿರುತ್ತೋ ಅದನ್ನ ಡಿವೈಡೆಡ್ ಬೈ ದರ್ ನಂಬರ್ ಮಾಡಿ ನಮ್ಗೆ ನಾವು ಒಂದು ರೇಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿರ್ಬೇಕು. ಸೊ ನೆಕ್ಸ್ಟ್ ಇಶ್ಯೂ ಆಗೋದಕ್ಕಿಂತ ಮುಂಚೆ. ಸೊ ನೆಕ್ಸ್ಟ್ 5th October ಅಲ್ಲಿ there is a issue transaction has been given, that is of 400 units ಅಂತ ಹೇಳ್ತಾನೆ. 400 units ನಾವು ತಗೋಬೇಕಾದ್ರೆ ಪ್ರೀವಿಯಸ್ ಇಲ್ಲಿ ಟೋಟಲ್ ಸ್ಟಾಕ್ ಇರುವಂತದ್ದು 500 units. ಈ 500 units ಅಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇರುವಂತದ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರೀ 400 ಇರೋದ್ರಿಂದ, ಸೊ ಹಾಗಾದ್ರೆ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ಬೇಕು ಅಂದ್ರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಮೌಂಟ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್, ಆ ಒಂದು ರೇಟ್ ಅನ್ನ ನಾವು ಹಾಕಿ ನಾವೇನ್ ಮಾಡ್ಬೇಕು ಇಶ್ಯೂ ಮಾಡಬೇಕು. ಪ್ರೀವಿಯಸ್ ಡೇಟ್ ಅಲ್ಲಿ ನಾವು ಒಂದು ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ 38 ಪರ್ ಯೂನಿಟ್. ಇಟ್ ಇಸ್ ದ ಟೋಟಲ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಅಂತ ಹೇಳಿ ಅರ್ಥ. 400 ನಮಗೆ ರಿಕ್ವೈರ್ಮೆಂಟ್ ಇರೋದು ಬರೀ 400 ಇರೋದ್ರಿಂದ 400 into 38 rupees the value comes to 15,200. ಔಟ್ ಆಫ್ ದಿಸ್ 500 ಅಲ್ಲಿ 400 ಏನಾಗಿರುತ್ತೆ ಇಶ್ಯೂ ಆಗ್ಬಿಟ್ಟಿರೋದ್ರಿಂದ ಉಳಿದಿರುವಂತದ್ದು 100 ವ್ಯಾಲ್ಯೂಸ್ ಯೂನಿಟ್ಸ್ ಮಾತ್ರ ಉಳ್ಕೊಂಡಿದೆ. ಯಾವ ರೇಟ್ ಅಲ್ಲಿ ಅಂತ ಅಂದ್ರೆ 38 ಪರ್ ಯೂನಿಟ್, ಇಟ್ ಕಮ್ಸ್ ಟು 3,800. ನೆಕ್ಸ್ಟ್ 13th October there is a purchase, that is 900 units, 43 rupees. The value comes to 38,700. Whenever we are showing it to the balance, we should see the previous date balance which is remaining. That has to be entered first. 100 rupees, 100 units, 38 per unit. The value is 3,800. ಈಗ ಪರ್ಚೇಸ್ ಆಗಿರುವಂತ ಒಂದು 900 ಯೂನಿಟ್ಸ್ 43 ಪರ್ ಯೂನಿಟ್, ದ ವ್ಯಾಲ್ಯೂ ಕಮ್ಸ್ ಟು 38,700. ಮತ್ತೊಂದ್ಸರಿ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಪರ್ಚೇಸಸ್ ಆದಾಗ ಆ ಬ್ಯಾಲೆನ್ಸ್ ಅಲ್ಲಿ ಇರುವಂತಹ ಯೂನಿಟ್ಸ್ ಅನ್ನ ಟೋಟಲ್ ಮಾಡಿಕೊಂಡು ಬ್ಯಾಲೆನ್ಸ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ಅನ್ನ ಟೋಟಲ್ ವ್ಯಾಲ್ಯೂನ ನಾವು ಟೋಟಲ್ ಮಾಡಿದಾಗ, ಸೊ ಇಲ್ಲಿ ನೋಡಿ ಈ ಒಂದು ಕ್ವೆಶನ್ ಅಲ್ಲಿ ವ್ಯಾಲ್ಯೂ ಕಾಲಮ್ ಅಲ್ಲಿ 3,800 ಪ್ಲಸ್ 38,700 ಆಡ್ ಮಾಡಿದಾಗ 42,500 ಇದೆ. ಯೂನಿಟ್ಸ್ ಕಾಲಮ್ ಅಲ್ಲಿ 100 ಪ್ಲಸ್ 900 ಆಡ್ ಮಾಡಿದಾಗ ಯೂನಿಟ್ಸ್ ಬಂದು 1,000. ಹಾಗಿದ್ರೆ ವಾಟ್ ಈಸ್ ದ ರೇಟ್, ಆ ಒಂದು ಬ್ಯಾಲೆನ್ಸ್ಗೆ ರೇಟ್ ಎಷ್ಟು ಫಿಕ್ಸ್ ಮಾಡಬೇಕು ಅಂದ್ರೆ ವ್ಯಾಲ್ಯೂ ಡಿವೈಡೆಡ್ ಬೈ ಯೂನಿಟ್ಸ್ ಅಂತಾನೆ. 42,500 ಡಿವೈಡೆಡ್ ಬೈ 1,000 ಆದ್ರೆ 42 rupees 50 ಪೈಸಾಲಿ ನೆಕ್ಸ್ಟ್ ಯಾವಾಗ ಇಶ್ಯೂಗೆ ರಿಕ್ವೈರ್ಮೆಂಟ್ ಬರುತ್ತೋ ಪ್ರಪೋಸಲ್ ಬರುತ್ತೋ ಅವಾಗ ಈ ರೇಟ್ ಅಲ್ಲಿ ಇಶ್ಯೂ ಮಾಡಬೇಕು ನಂಬರ್ ಆಫ್ ಯೂನಿಟ್ಸ್. ಹಾಗಿದ್ರೆ 15th October there is an issue has taken place, that is 600 units ಅನ್ನ ಇಶ್ಯೂ ಮಾಡಿರ್ತೀವಿ. ವಾಟ್ ರೇಟ್ ಅಂತ ಅಂದಾಗ as it is a weighted average, we should give weightage to the quantities and also to the units. Weights nothing but quantities divided by the units. But in the case of simple price ಅಲ್ಲಿ ಬರೀ ನಾವು ಪ್ರೈಸಸ್ಗೆ ಮಾತ್ರ ಕನ್ಸಿಡರೇಷನ್ ಕೊಡ್ತೀವಿ, ಅಲ್ಲಿ ಕ್ವಾಂಟಿಟೀಸ್ಗೆ ಕನ್ಸಿಡರ್ ಮಾಡೋದಿಲ್ಲ. ಬಟ್ ವೇಟೆಡ್ ಆವರೇಜ್ ಅಲ್ಲಿ ಕ್ವಾಂಟಿಟೀಸ್ ನ ಬೈ ದ ನಂಬರ್ ಆಫ್ ಯೂನಿಟ್ಸ್ ನ ಕನ್ಸಿಡರ್ ಮಾಡಿ ನಾವು ರೇಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 1000 ಯೂನಿಟ್ಸ್ ಬ್ಯಾಲೆನ್ಸ್ ಅಲ್ಲಿ ಇರೋದ್ರಿಂದ ನಮಗೆ ರಿಕ್ವೈರ್ಮೆಂಟ್ ಇರುವಂತದ್ದು ಬರೀ 600 ಯೂನಿಟ್ಸ್. ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ಬೇಕಂದ್ರೆ ಪ್ರೀವಿಯಸ್ ಡೇಟ್ ಅಲ್ಲಿ ನಾವು ಏನ್ ರೇಟ್ ಫಿಕ್ಸ್ ಮಾಡಿರ್ತೀವೋ ಅದೇ ರೇಟ್ ಅಲ್ಲಿ ಇಶ್ಯೂ ಮಾಡಬೇಕು. 42 rupees 50 paisa, the value comes to 25,500. ಹಾಗಿದೆ ಈ 1,000 ಅಲ್ಲಿ 600 ಯೂನಿಟ್ಸ್ ಇಶ್ಯೂ ಮಾಡಿದ್ರೆ ವಾಟ್ ವಿಲ್ ಬಿ ದ ಬ್ಯಾಲೆನ್ಸ್ ಆನ್ ದ ಡೇಟ್ ಅಂತ ಅಂದ್ರೆ ಇಶ್ಯೂ ಆದ್ಮೇಲೆ 400 units 42 rupees 50 paisa, the value comes to 17,000. And next on 23rd October there is a purchase transaction has been happened, that is 600 units 38 per unit, the value is 22,800. As it is a purchase, again entire thing will goes to the balance. So previous date ಅಲ್ಲಿ ಇರುವಂತ ಒಂದು ಬ್ಯಾಲೆನ್ಸ್ ನ ಫಸ್ಟ್ ಎಂಟ್ರಿ ಮಾಡ್ತೀವಿ 400 42 rupees 50 paisa. ಈಗ ಫ್ರೆಶ್ ಪರ್ಚೇಸ್ ಆಗಿರುವಂತ ಒಂದು 600 units 38 per unit ಅನ್ನು ಸಹ ನಾವೇನ್ ಮಾಡಬೇಕು ಡೀಟೇಲ್ಸ್ ನ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಹೈಲೈಟ್ ಮಾಡಬೇಕು. ಈ ಎರಡು ಲಾಟ್ಸ್ ಇರೋದ್ರಿಂದ ನಾವೇನ್ ಮಾಡಬೇಕು ಮತ್ತೆ ನೆಕ್ಸ್ಟ್ ಇಶ್ಯೂಗೆ ನಾವು ರೇಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಟೋಟಲ್ ವ್ಯಾಲ್ಯೂ ಬಂದು 17,000 ಪ್ಲಸ್ 22,800, ದ ವ್ಯಾಲ್ಯೂ ಕಮ್ಸ್ ಟು 39,800. ಅದೇ ರೀತಿ ಯೂನಿಟ್ಸ್ ಅನ್ನ ನಾವು ಟೋಟಲ್ ಮಾಡಿದಾಗ 400 ಪ್ಲಸ್
600 ಬಂದು the value comes to 1000. ಸೊ ಒಂದು 39,800 divided by 1000 ಮಾಡಿದಾಗ ರೇಟ್ ಪರ್ ಯೂನಿಟ್ 39 rupees 80 paisa per unit ಆಗುತ್ತೆ. ನಮಗೆ ಕ್ವೆಶನ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. 23rd ಆದ್ಮೇಲೆ 24th ಎಕ್ಸೆಸ್ ಆಫ್ ಯೂನಿಟ್ಸ್ ಅಂತ ಹೇಳಿ ಕರೀತಾನೆ. ಎಕ್ಸೆಸ್ ಆಫ್ ಯೂನಿಟ್ಸ್ ಇಸ್ ನಾಟ್ ಗಿವನ್ ವಿಚ್ ಡೇಟ್ ದಟ್ ವಿ ಹ್ಯಾವ್ ಇಶ್ಯೂ ಅಲ್ಲಿ ಯಾವಾಗ ಎಕ್ಸೆಸ್ ಆಗಿತ್ತು ಅನ್ನೋ ಅಂತ ಒಂದು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಆ ಎಕ್ಸೆಸ್ ಯೂನಿಟ್ಸ್ ಇರುವಂತದ್ದನ್ನ ನಾವು ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ತರಿಸಬೇಕು ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಗೂಡ್ಸ್ ರಿಟರ್ನ್ ಅಂತ ಹೇಳಿ ಟು ದ ಸ್ಟೋರ್ಸ್ ಅಂತ ಹೇಳಿ ಅರ್ಥ. ಸೊ ನಾವು ಯಾವ ಡೇಟ್ ಅಲ್ಲಿ ಇಶ್ಯೂ ಮಾಡಿರುವಂತಹ ಡೀಟೇಲ್ಸ್ ಕೊಡದೇ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಆ ಯೂನಿಟ್ಸ್ ನ ಅಷ್ಟನ್ನು ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ. 40 rupees ಪ್ರೀವಿಯಸ್ ಡೇಟ್ ಅಲ್ಲಿ ಯಾವ ರೇಟ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವೋ ಅದೇ ರೇಟ್ ಅಲ್ಲಿ ರಿಸೀವ್ ಮಾಡ್ಕೋಬೇಕು. ಸೊ ವಿ ಶುಡ್ ಬಿ ವೆರಿ ಕ್ಲಿಯರ್ ಇನ್ ದ ವೇಟೆಡ್ ಅವರೇಜ್. ಸೊ ನಮ್ಗೆ ಏನಾದ್ರೂ ಒಂದು 40 ಯೂನಿಟ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ನಾವು ಇಶ್ಯೂ ಆಗಿರುವಂತದ್ದು ಅಂತ ಹೇಳಿ ಏನಾದ್ರು ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ವೇಟೆಡ್ ಅವರೇಜ್ ಅಲ್ಲಿ ಏನು ಕೊಡದೇ ಇರೋದ್ರಿಂದ ಸೊ ವಿ ಶುಡ್ ಕನ್ಸಿಡರ್ ವಾಟ್ ಇಸ್ ದ ರೇಟ್ ದಟ್ ಯು ಹ್ಯಾವ್ ಫಿಕ್ಸ್. ನಾವೇನು ಬ್ಯಾಲೆನ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವೋ ಅದು ಎಕ್ಸೆಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಆ ಒಂದು ಪ್ರೀವಿಯಸ್ ಡೇಟ್ ಅಲ್ಲಿ ಏನ್ ರೇಟ್ ಪರ್ ಯೂನಿಟ್ ಫಿಕ್ಸ್ ಮಾಡಿರ್ತೀವೋ ಅದೇ ರೇಟ್ಗೆ ರಿಸೀವ್ ಮಾಡ್ಕೋಬೇಕು. 39 rupees 80 paisa 1592 ಆಗುತ್ತೆ ವ್ಯಾಲ್ಯೂ. ಹಾಗಿದ್ರೆ ಅಗೇನ್ ಇದು ರಿಸಿಪ್ಟ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡೋದ್ರಿಂದ ಎಂಟೈರ್ ಥಿಂಗ್ ಹ್ಯಾಸ್ ಟು ಬಿ ಶೋನ್ ಇನ್ ದ ಬ್ಯಾಲೆನ್ಸ್. ದಟ್ ಈಸ್ ಫಸ್ಟ್ ಲಾಟ್ ಆಲ್ರೆಡಿ ಪ್ರೀವಿಯಸ್ ಡೇಟ್ ಅಲ್ಲಿ ಇರುವಂತಹ ಫಸ್ಟ್ ಲಾಟ್ 400 ಯೂನಿಟ್ಸ್ 42 rupees 50 paisa per ಯೂನಿಟ್ ಒಂದಿದೆ. ನೆಕ್ಸ್ಟ್ ಲಾಟ್ 638 rupees ಒಂದಿದೆ. ಈಗ ಎಕ್ಸೆಸ್ ಗೂಡ್ಸ್ ಬಂದಿರೋದ್ರಿಂದ ಸ್ಟೋರ್ಸ್ಗೆ ಅಗೇನ್ ನಾವೇನ್ ಮಾಡ್ತೀವಿ, ನಾವೇನ್ ರೇಟ್ ಫಿಕ್ಸ್ ಮಾಡಿದ್ವಿ ಅದೇ ರೇಟ್ ಅಲ್ಲಿ ವಾಪಸ್ ರಿಸೀವ್ ಮಾಡ್ಕೊಳ್ತೀವಿ. 40 units 39 rupees 80 paisa. Again we should add all the three, that is the units column ಅಲ್ಲಿ ಇರುವಂತಹ 3 ಲಾಟ್ಸ್ ಅಲ್ಲಿ ಇರುವಂತದನ್ನ ಆಡ್ ಮಾಡಿ, ವ್ಯಾಲ್ಯೂಸ್ ಕಾಲಮ್ ಅಲ್ಲಿ ಇರುವಂತಹ 3 ವ್ಯಾಲ್ಯೂಸ್ ಆಡ್ ಮಾಡಿ. ಸೊ ವ್ಯಾಲ್ಯೂ ಬಂದ್ಬಿಟ್ಟು ಟೋಟಲ್ 3 ಲಾಟ್ಸ್ 3 ಲಾಟ್ ಅಲ್ಲಿ ಇರುವಂತಹ ಒಂದು ಟೋಟಲ್ ಗೂಡ್ಸ್ ವ್ಯಾಲ್ಯೂ ವಿಲ್ ಬಿ 41,392 and the units will be 1040. ಹಾಗಿದ್ರೆ ಆ ದಿನದ ಒಂದು ರೇಟ್ ಪರ್ ಯೂನಿಟ್ ಎಷ್ಟಾಗಿರುತ್ತೆ ಅಂತಂದ್ರೆ 41,392 divided by 1040, the rate per unit for the goods is 39.80 paisa. Then after 24 there is a transaction, only one transaction is remaining, that is on 28th October. So on 28th October there is a transaction which is relating to the issue. ಸೊ ಇಶ್ಯೂ ಇರೋದ್ರಿಂದ ನಾವು ಇಶ್ಯೂ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಪ್ರೀವಿಯಸ್ ಡೇಟ್ ಅಲ್ಲಿ 1040 ಯೂನಿಟ್ಸ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಇದೆ. ಸೊ ಆ 1040 ಅಲ್ಲಿ ನಮಗೆ ಬೇಕಾಗಿರೋದು ಬರೀ 600 ಯೂನಿಟ್ಸ್. ಆ ಡಿಫರೆನ್ಸ್ 1040 minus 600 will be 440 has to be shown again in the balance. Then at what rate means, so what the rate we have fixed after by considering all the 3 lots means on 24th we the rate per unit for all the 1040 units is 39 rupees 80 paisa we calculated. ಅದೇ ರೇಟ್ ಅಲ್ಲಿ ನಾವೇನ್ ಮಾಡ್ತೀವಿ 39 rupees 80 paisa ಇಶ್ಯೂ ಮಾಡ್ತೀವಿ. ಅದರ ವ್ಯಾಲ್ಯೂ ಬಂದು 23,880. ಹಾಗಿದ್ರೆ 1040 ಅಲ್ಲಿ 600 ಮೈನಸ್ ಮಾಡಿದ್ರೆ 440 ಯೂನಿಟ್ಸ್ ಸಿಗುತ್ತೆ. ಸೊ ಸೇಮ್ ರೇಟ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ 39 rupees 80 paisa. ಸೊ ದ ವ್ಯಾಲ್ಯೂ ಕಮ್ಸ್ ಟು 17,512. ಸೊ ಇಷ್ಟೇ ನಮಗೆ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಡೀಟೇಲ್ಸ್ ನ ಕ್ವಶನ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಈಗ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಆ ಪ್ರೀವಿಯಸ್ ಡೇಟ್ ಅಟ್ ದ ಎಂಡ್ ಆಫ್ ಅಕ್ಟೋಬರ್ ಲಾಸ್ಟ್ ಡೇಟ್ಗೆ ನಾವು ಎಂಟ್ರಿ ಮಾಡ್ತೀವಿ 30th ಅಥವಾ 31st ಇದ್ದಾಗ. ಸೊ ಹಾಗಿದ್ರೆ ಕ್ಲೋಸಿಂಗ್ ಸ್ಟಾಕ್ ಅಟ್ ದ ಎಂಡ್ ಆಫ್ ದ ಮಂತ್ ವಾಟ್ ಈಸ್ ದ ವ್ಯಾಲ್ಯೂ ಮೀನ್ಸ್ ಆ ಬ್ಯಾಲೆನ್ಸ್ ಅಲ್ಲಿ ಏನ್ ಸ್ಟಾಕ್ ಎಷ್ಟು ರೇಟ್ ಎಷ್ಟು ವ್ಯಾಲ್ಯೂ ಅಲ್ಲಿ ಇಟ್ಕೊಂಡಿರುತ್ತೋ ಅದನ್ನ ಹಾಗೆ ಆಸ್ ಇಟ್ ಈಸ್ ಕನ್ಸಿಡರ್ ಮಾಡಿ 440 ಯೂನಿಟ್ಸ್ ಬ್ಯಾಲೆನ್ಸ್ ಅಲ್ಲಿದೆ 39 rupees 80 paisa. The value comes to 17,512. This is the way how we should calculate under weighted average method. But simple average method ಅಲ್ಲಿ ಬರೀ ಪ್ರೈಸಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬಟ್ ವೇಟೆಡ್ ಆವರೇಜ್ ಮೆಥಡ್ ಈ ಪ್ರೈಸ್ ಮತ್ತೆ ಸೊ ಇಲ್ಲಿ ಕ್ವಾಂಟಿಟೀಸ್ ಮತ್ತೆ ಯೂನಿಟ್ಸ್ ಅನ್ನ ಕನ್ಸಿಡರ್ ಮಾಡಿ ರೇಟ್ ಪರ್ ಯೂನಿಟ್ ಪ್ರತಿ ಒಂದು ಬ್ಯಾಲೆನ್ಸ್ ಅಲ್ಲಿ ಡಿಫ್ರೆಂಟ್ ಲಾಟ್ಸ್ ಏನಾದ್ರು ಇದ್ದಾಗ ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಅದೇ ರೇಟ್ ಪರ್ ಯೂನಿಟ್ ಮಾಡ್ಕೊಳ್ತೀವಿ. ಡಿವೈಡೆಡ್ ವ್ಯಾಲ್ಯೂ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್. ಬಟ್ ಒಂದೇ ಒಂದು ಲಾಟ್ ಇದ್ರೆ ಸೇಮ್ ಪ್ರೈಸ್ ಅಲ್ಲಿ ನಾವು ಇಶ್ಯೂ ಮಾಡ್ಕೊಳ್ತೀವಿ. ಪ್ರತಿಯೊಂದು ಸತಿನೂ ನಾವು ಬ್ಯಾಲೆನ್ಸ್ ಅಲ್ಲಿ ಏನ್ ಮಾಡ್ಬೇಕು, ರೇಟ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಇಶ್ಯೂ ವರೆಗೂ ವೇಟ್ ಮಾಡಬೇಕು. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ದ ಕೇಸ್ ಆಫ್ ವೇಟೆಡ್ ಆವರೇಜ್ ಮೆಥಡ್ ಆಲ್ಸೋ. Okay. So once again thank you students. So let us will see in the next class.